ಫೆಬ್ರವರಿ 24, 2022 ಈ ಡೇಟ್ ಇಂದ ಗೋಲ್ಡ್ ಪ್ರೈಸು ಮೇಲ್ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಮೇಲ್ ಹೋಗುತ್ತಂತಂದ್ರೆ ಬರೋ 2-3 ವರ್ಷದಲ್ಲಿ ಬರೋಬ್ಬರಿ 280% ಮೇಲ್ ಹೋಗುತ್ತೆ. ಅಂದ್ರೆ ನೀವೇನಾದ್ರೂ 2022ರಲ್ಲಿ ಗೋಲ್ಡ್ ETF ಅಲ್ಲಿ ಅಥವಾ ಗೋಲ್ಡ್ ಅಲ್ಲಿ 1 ಲಕ್ಷ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಕೇವಲ 2-3 ವರ್ಷದಲ್ಲಿ ನಿಮ್ಮ ದುಡ್ಡು ಬರೋಬ್ಬರಿ 280% ರಿಟರ್ನ್ ಕೊಟ್ಟು, ಅಂದ್ರೆ 1 ಲಕ್ಷ ಇನ್ವೆಸ್ಟ್ ಮಾಡಿರೋ ದುಡ್ಡು ಬರೋಬ್ಬರಿ 3,80,000ಕ್ಕಿಂತ ಜಾಸ್ತಿ ದುಡ್ಡು ಆಗಿರುತ್ತೆ. ಈ ತರ ಗೋಲ್ಡ್ ಮೇಲ್ ಹೋಗೋದು ನೋಡಿ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಅಂದ್ರೆ ನಿಮ್ಮಂತ ಸಾಮಾನ್ಯ ಇನ್ವೆಸ್ಟರ್ಸ್ ಈ ಗೋಲ್ಡ್ ಅಲ್ಲಿ ರೀಸೆಂಟ್ ಆಗಿ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ವಿಪರ್ಯಾಸ ಏನ್ ಗೊತ್ತಾ ನಿಮಗೆ, ಈ ಗೋಲ್ಡ್ ಇಷ್ಟು ದಿನದಿಂದ ಅಂದ್ರೆ ಲಾಸ್ಟ್ 2-3 ವರ್ಷದಿಂದ ಮೇಲ್ ಹೋಗಿತ್ತಲ್ವಾ, ಈಗ ಸಡನ್ ಆಗಿ ಕೆಳಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ. ನೀವು ರೀಸೆಂಟ್ ಆಗಿ ಗೋಲ್ಡ್ ಪ್ರೈಸ್ ನೋಡಿದ್ರೆ ಗೊತ್ತಾಗುತ್ತೆ ಏನಂತಂದ್ರೆ ಈಗ ಗೋಲ್ಡ್ ಆಲ್ಮೋಸ್ಟ್ ರೀಸೆಂಟ್ 2-3 ತಿಂಗಳಿಂದ ಬರೋಬ್ಬರಿ 20% ಕೆಳಗಡೆ ಬಂದಿದೆ. ಈಗ ತುಂಬಾ ಜನದ ಮೈಂಡ್ ಅಲ್ಲಿ ಇರುತ್ತೆ ಏನಂತಂದ್ರೆ ಗೋಲ್ಡ್ ಈ ತರ ಕೆಳಗಡೆ ಬರುತ್ತಲ್ವಾ, ಈಗ ಮತ್ತೆ ಇದು ಮೇಲ್ ಹೋಗುತ್ತಾ ಅಥವಾ ಇನ್ನು ಕೆಳಗಡೆ ಬರುತ್ತಾ, ನಾವೇನಾದ್ರೂ ಈ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಾದ್ರೆ ಈಗ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಥವಾ ಇನ್ನು ಕೆಳಗಡೆ ಬರುತ್ತಾ ವೇಟ್ ಮಾಡ್ಬೇಕಾ, ಈ ತರ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಗೋಲ್ಡ್ ಅಲ್ಲಿ ನಾವೀಗ ಇನ್ವೆಸ್ಟ್ ಮಾಡ್ಬೇಕಾ ಬೇಡ್ವಾ, ಹಿಸ್ಟ್ರಿನಲ್ಲಿ ಈ ತರ ಗೋಲ್ಡ್ ಮೇಲ್ ಹೋದಾಗ ಎಷ್ಟು ಪರ್ಸೆಂಟ್ ಕೆಳಗಡೆ ಬಂದಿತ್ತು, ಎಷ್ಟು ದಿನದವರೆಗೂ ಇದು ಕೆಳಗಡೆ ಬಂದಿತ್ತು ಅನ್ನೋದು ಸಿಂಪಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಮುಗಿಯೋದ್ರಲ್ಲಿ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಈ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡ್ವಾ ಅನ್ನೋದು. ಈ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಥವಾ ಇನ್ವೆಸ್ಟ್ ಮಾಡಬಾರ್ದಾ ಅಂತ ಏನಾದ್ರು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂತಂದ್ರೆ ಜನಗಳು ಯಾಕೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ನಿಮ್ಗೆ ಮೊದಲು ಅರ್ಥ ಆಗ್ಬೇಕು. ಜನಗಳಂತಂದ್ರೆ ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಆಗಿರ್ಬೋದು, ಅಥವಾ ಈ ಸೆಂಟ್ರಲ್ ಬ್ಯಾಂಕ್ ಗಳಾಗಿರ್ಬೋದು, ಇವರೆಲ್ಲ ಮೊದಲು ಯಾಕೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾದ್ರೆ ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಥವಾ ಬೇಡ ಅಂತ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಫಸ್ಟ್ ಆಫ್ ಆಲ್ ಈಗ ಯಾಕೆ ಜನಗಳು ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಕ್ಕಿಂತ ಮೊದಲು ಈ ಗೋಲ್ಡ್ ಒಂದು ಅನ್ಪ್ರೊಡಕ್ಟಿವ್ ಅಸೆಟ್, ಇದನ್ನ ನೀವು ಕಂಪ್ಲೀಟ್ ಆಗಿ ಕ್ಲಿಯರ್ ಅಲ್ಲಿ ಮೈಂಡ್ ಅಲ್ಲಿ ಇಟ್ಕೋಬೇಕು. ಅನ್ಪ್ರೊಡಕ್ಟಿವ್ ಅಸೆಟ್ ಅಂದ್ರೆ ಏನಂತಂದ್ರೆ ನೀವು ಯಾವ ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರಲ್ವಾ ಆ ಅಸೆಟ್ ರೆಗ್ಯುಲರ್ ಆಗಿ ನಿಮಗೆ ಇನ್ಕಮ್ ನ ಜನರೇಟ್ ಮಾಡಿ ಕೊಡ್ತಿರಲ್ವಾ, ಆ ತರ ಇನ್ವೆಸ್ಟ್ಮೆಂಟ್ ಅನ್ನ, ಆ ತರ ಅಸೆಟ್ ಕ್ಲಾಸ್ ಅನ್ನ ಅನ್ಪ್ರೊಡಕ್ಟಿವ್ ಅಸೆಟ್ ಅಂತ ಕರೀತಾರೆ. ಈಗ ಎಕ್ಸಾಂಪಲ್ ಗೆ ನೀವು ಯಾವ್ದಾದ್ರು ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಏನಕ್ಕೆ ಇನ್ವೆಸ್ಟ್ ಮಾಡ್ತೀರಾ, ಭೂಮಿ ಬೆಲೆ ಏನೋ ಜಾಸ್ತಿ ಆಗುತ್ತೆ ಅಂತ ಇನ್ವೆಸ್ಟ್ ಮಾಡ್ತೀರಾ. ಅದ್ರ ಜೊತೆಗೇನೆ ಮಂತ್ಲಿ, ಇಯರ್ಲಿ, 6 ತಿಂಗಳಿಗೆ ಒಂದ್ಸರಿ ಅದರಿಂದ ರೆಂಟ್ ಬರುತ್ತೆ, ಇದನ್ನೇ ರೆಂಟಲ್ ಇನ್ಕಮ್ ಅಂತಾನೂ ಕರೀತಾರೆ. ಈ ತರ ರೆಂಟ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇನ್ವೆಸ್ಟ್ ಮಾಡ್ತಿರಲ್ವಾ ರಿಯಲ್ ಎಸ್ಟೇಟ್ ಅಲ್ಲಿ. ಸೇಮ್ ಅದೇ ರೀತಿನೇ ನೀವೀಗ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಏನಕ್ಕೆ ಇನ್ವೆಸ್ಟ್ ಮಾಡ್ತೀರಾ, ಸ್ಟಾಕ್ ಪ್ರೈಸ್ ಏನೋ ಮೇಲೆ ಹೋಗುತ್ತೆ, ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ನನಗೆ ಡಿವಿಡೆಂಡ್ ಕೂಡ ಬರುತ್ತೆ ಅಂತ ಇನ್ವೆಸ್ಟ್ ಮಾಡ್ತಿರಲ್ವಾ. ಸೇಮ್ ಅದೇ ರೀತಿನೇ ಈಗ ನೀವು FD ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ FD ನಲ್ಲಿ ನಿಮ್ ದುಡ್ಡು ಏನ್ ಜಾಸ್ತಿ ಆಗಲ್ಲ, ಬಟ್ ನಿಮಗೆ ಇಂಟ್ರೆಸ್ಟ್ ಬರುತ್ತಲ್ವಾ 6%, 7% ಇಯರ್ಲಿ. ಸೊ ಈ ತರ ನಿಮ್ಗೆ ಇನ್ಕಮ್ ಬರ್ಲಿ ಅಂತೇಳಿ ಇನ್ವೆಸ್ಟ್ ಮಾಡ್ತೀರಾ. ಇದನ್ನೇ ಪ್ರೊಡಕ್ಟಿವ್ ಅಸೆಟ್ ಕ್ಲಾಸಸ್ ಅಂತ ಹೇಳಿ ಕರೀತಾರೆ. ಬಟ್ ಗೋಲ್ಡ್ ಕೇಸ್ ಅಲ್ಲಿ ಈ ತರ ಇದೆಯಾ, ಗೋಲ್ಡ್ ಕೇಸ್ ಅಲ್ಲಿ ಈ ತರ ಇಲ್ಲ. ಯಾಕಂತಂದ್ರೆ ನೀವು ಈಗ ಏನಾದ್ರು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಗೋಲ್ಡ್ ಇಂದ ನಿಮಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರಲ್ಲ. ಗೋಲ್ಡ್ ಎಷ್ಟು ಮೇಲ್ ಹೋಗುತ್ತಲ್ವಾ, ಅಂದ್ರೆ ಎಕ್ಸಾಂಪಲ್ ಗೆ ಈಗ ಗೋಲ್ಡ್ ಯಾವ ತರ ಮೇಲ್ ಹೋಗುತ್ತಂತಂದ್ರೆ ನಮ್ಮ ಎಕಾನಮಿನಲ್ಲಿ ಎಷ್ಟು ಇನ್ಫ್ಲೇಷನ್ ಇರುತ್ತಲ್ವಾ ಅಷ್ಟೇ ಗೋಲ್ಡ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬಟ್ ನಿಮಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರಲ್ಲ. ಅದಕ್ಕೆ ಈ ಗೋಲ್ಡ್ ಅನ್ನ ಅನ್ಪ್ರೊಡಕ್ಟಿವ್ ಅಸೆಟ್ ಅಂತ ಕರೀತಾರೆ. ಇದನ್ನ ಅನ್ಪ್ರೊಡಕ್ಟಿವ್ ಅಸೆಟ್ ಅಂತ ಕರೀಲಿಕ್ಕೆ ಇನ್ನೊಂದು ಇದಕ್ಕೆ ಇಂಟರ್ಪ್ರಿಟೇಷನ್ ಏನಂತಂದ್ರೆ ನೀವೀಗ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲ್ಲ, ಇದರಿಂದ ಏನು ಪ್ರೊಡಕ್ಟಿವ್ ವರ್ಕ್ ನಿಮಗೆ ಹೊರಗಡೆ ಬರಲ್ಲ. ಈಗ ಎಕ್ಸಾಂಪಲ್ ಗೆ ನೀವೇನಾದ್ರೂ ಬ್ಯಾಂಕ್ ಅಲ್ಲಿ 1 ಲಕ್ಷ ಡೆಪಾಸಿಟ್ ಮಾಡಿದೀರಾ ಅಂತಂದ್ರೆ ಅದನ್ನ ಬ್ಯಾಂಕ್ ಯಾರಿಗೋ ಸಾಲ ಕೊಡುತ್ತೆ, ಸಾಲ ತಗೊಂಡು ಅವನೇನೋ ಸಣ್ಣ ಬಿಸ್ನೆಸ್ ಮಾಡಬಹುದು, ಅಥವಾ ಲೈಕ್ ಏನೋ ಒಂದು ಯಾರೋ ಎಜುಕೇಶನ್ ಮಾಡಬಹುದು, ಎಜುಕೇಶನ್ ಮಾಡ್ಬಿಟ್ಟು ಮುಂದೆ ಕೆಲಸ ತಗೋಬಹುದು. ಸೊ ಈ ತರ ನೂರಾರು ಅದರಿಂದ ಪ್ರೊಡಕ್ಟಿವ್ ಕೆಲಸ ಆಗ್ತವೆ. ಈಗ ನೀವು ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಏನ್ ಅರ್ಥ, ಆ ಕಂಪನಿ ನಿಮ್ಮ ದುಡ್ಡನ್ನ ತಗೊಂಡ್ಬಿಟ್ಟು ಬಿಸ್ನೆಸ್ ಮಾಡುತ್ತೆ. ಬಿಸ್ನೆಸ್ ಮಾಡೋದ್ರಿಂದ ಏನಾಗುತ್ತೆ, ಬೇರೆ ಜನಗಳಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಪ್ರಾಡಕ್ಟ್ ಗಳು ಸೇಲ್ ಆಗ್ತವೆ. ಸೊ ಇದರಿಂದ ಎಕಾನಮಿ ನಡೀತಾ ಇರುತ್ತೆ. ಬಟ್ ಗೋಲ್ಡ್ ಅಲ್ಲಿ ಯಾವ ತರ ಅಂತಂದ್ರೆ ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಅದರಿಂದ ಯಾವ ಪ್ರೊಡಕ್ಟಿವ್ ಆಕ್ಟಿವಿಟಿನೂ ಕೂಡ ಎಕಾನಮಿನಲ್ಲಿ ಆಗಲ್ಲ. ಅದಕ್ಕೆ ಈ ಗೋಲ್ಡ್ ಅನ್ನ ಏನಂತ ಕರೀತಾರೆ ಅಂತಂದ್ರೆ ಅನ್ಪ್ರೊಡಕ್ಟಿವ್ ಅಸೆಟ್ ಅಂತ ಹೇಳಿ ಕರೀತಾರೆ. ಇದು ನಿಮಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಯಾಕಂತಂದ್ರೆ ನೀವು ಗೋಲ್ಡ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತೀರಿ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಗೋಲ್ಡ್ ಯಾವ ತರ ಅಸೆಟ್ ಕ್ಲಾಸ್ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಸೊ ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ವ್ಯರ್ಥ ಆಗುತ್ತೆ. ಸೊ ಅದಕ್ಕೆ ಒಂದು ತಲೆಯಲ್ಲಿ ಇಟ್ಕೊಡಿ ಏನಂತಂದ್ರೆ ಗೋಲ್ಡ್ ಇಸ್ ಅನ್ ಅನ್ಪ್ರೊಡಕ್ಟಿವ್ ಅಸೆಟ್. ಸೊ ಈ ಗೋಲ್ಡ್ ಅನ್ಪ್ರೊಡಕ್ಟಿವ್ ಅಸೆಟ್ ಆದ್ರೂ ಕೂಡ ಈ ಜಗತ್ತಲ್ಲಿ ಎಲ್ಲರೂ ಕೂಡ ಯಾಕೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದಲ್ವಾ. ಮೊದಲನೇ ಕಾರಣನೇ ಏನಂತಂದ್ರೆ ಎಸ್ಪೆಷಲಿ ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಈ ಗೋಲ್ಡ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ
ಮೊದಲು ಜ್ಯುವೆಲ್ರಿ ಪರ್ಪಸ್ಗೆ, ಇನ್ನೊಂದು ಆರ್ನಮೆಂಟ್ ಪರ್ಪಸ್ಗೆ. ಅಂದ್ರೆ ಆರ್ನಮೆಂಟ್ ಅಂತಂದ್ರೆ ಮೂರ್ತಿಗಳಾಗಿರ್ಬೋದು, ದೀಪಗಳಾಗಿರ್ಬೋದು, ಈ ತರ ಬೇರೆ ಬೇರೆ ಆರ್ನಮೆಂಟ್ ಪರ್ಪಸ್ಗೆ ಈ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಪ್ರಿಡಾಮಿನೆಂಟ್ಲಿ ನಮ್ಮ ಇಂಡಿಯಾದಲ್ಲಿ ಈ ಗೋಲ್ಡ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಮತ್ತೆ ಜಗತ್ತಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಜ್ಯುವೆಲ್ರಿ ಪರ್ಪಸ್. ಓಕೆನಾ, ಜ್ಯುವೆಲ್ರಿ ಪರ್ಪಸ್ ಯಾಕಂತಂದ್ರೆ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಯಾಕೆ ಜ್ಯುವೆಲ್ರಿನ ಗೋಲ್ಡ್ ನೇ ಬೈ ಮಾಡ್ತಾರೆ ಅಂತಂದ್ರೆ ಇದೊಂಥರ ಸ್ಟೇಟಸ್ ಗೇಮ್. ಓಕೆನಾ, ಸೊ ಈಗ ಎಕ್ಸಾಂಪಲ್ ಗೆ ನೀವು ಯಾವ್ದೋ ಒಂದು ಫಂಕ್ಷನ್ ಹೋಗ್ತೀರಾ, ನಿಮ್ ಕೈಯಲ್ಲಿ ಬಂಗಾರದ ಬ್ರಾಸ್ಲೆಟ್ ಇದೆ, ಬಂಗಾರದ ಕೊರಳಲ್ಲಿ ಸರ ಇದೆ ಅಂತಂದ್ರೆ ಲೈಕ್ ನಿಮಗೆ ಆಟೋಮೆಟಿಕ್ಲಿ ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತಲ್ವಾ. ಸೊ ಇದೊಂಥರ ಸ್ಟೇಟಸ್ ಗೇಮ್ ಇದ್ದಂಗೆ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಇದನ್ನ ಜಾಸ್ತಿ ಜ್ಯುವೆಲ್ರಿ ಪರ್ಪಸ್ಗೆ ಇನ್ವೆಸ್ಟ್ ಮಾಡ್ತಾರೆ. ಅದೇ ರೀತಿನೇ ಚೈನಾದಲ್ಲೂ ಸ್ವಲ್ಪ ಇನ್ವೆಸ್ಟ್ ಮಾಡ್ತಾರೆ ಜ್ಯುವೆಲ್ರಿ ಪರ್ಪಸ್ಗೆ. ಅದನ್ನ ಬಿಟ್ರೆ ಸ್ವಲ್ಪ ನಾರ್ಮಲ್ ಜನಗಳು ಈ ಗೋಲ್ಡ್ ನಾಣ್ಯಗಳು ಬರ್ತವಲ್ವಾ, ಗೋಲ್ಡ್ ಕಾಯಿನ್ಸ್ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ಗೋಲ್ಡ್ ಕಾಯಿನ್ಸ್ಗೂ ಕೂಡ ಜನಗಳು ಇನ್ವೆಸ್ಟ್ ಮಾಡ್ತಾರೆ. ದಿಸ್ ಇಸ್ ದ ಫಸ್ಟ್ ರೀಸನ್ ವೈ ಪೀಪಲ್ ಇನ್ವೆಸ್ಟ್ ಇನ್ ಗೋಲ್ಡ್. ಇನ್ನು ಎರಡನೇ ಮೇನ್ ರೀಸನ್ ಯಾಕೆ ಜನಗಳು ಈ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ, ಜನಗಳಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಎಲ್ಲರೂ ಬರ್ತಾರೆ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಬರ್ತವೆ, ಮ್ಯೂಚುವಲ್ ಫಂಡ್ ಗಳು ಬರ್ತವೆ, ದೊಡ್ಡ ದೊಡ್ಡ ದುಡ್ಡು ಇರೋರು ಬರ್ತಾರೆ, ಅದೇ ರೀತಿ ನಾವು ನೀವು ಸಾಮಾನ್ಯ ಜನಗಳು ಬರ್ತೀವಿ. ಸೊ ಎಲ್ಲರೂ ಬರ್ತೀವಿ. ಸೊ ಎರಡನೇ ರೀಸನ್ ಮೇನ್ ಯಾಕೆ ಗೋಲ್ಡ್ ಅಲ್ಲಿ ಜನಗಳು ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಇನ್ಫ್ಲೇಷನ್ ಇಂದ ತಪ್ಪಿಸ್ಕೊಳ್ಳೋಕೋಸ್ಕರ. ಇನ್ಫ್ಲೇಷನ್ ಇಂದ ಯಾಕೆ ತಪ್ಪಿಸ್ಕೊಳ್ಳೋಕೋಸ್ಕರ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಗೋಲ್ಡ್ ಏನಿದೆಯಲ್ವಾ, ಗೋಲ್ಡ್ ನಮ್ಮ ಎಕಾನಮಿನಲ್ಲಿ ಎಷ್ಟು ಇನ್ಫ್ಲೇಷನ್ ಆಗುತ್ತಲ್ವಾ, ಸೇಮ್ ಅದೇ ರೀತಿನೇ ಗೋಲ್ಡ್ ಪ್ರೈಸ್ ಕೂಡ ಮೇಲ್ ಹೋಗ್ತಾ ಇರುತ್ತೆ. ಅದಕ್ಕೇನೆ ತುಂಬಾ ಜನ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್, ಜಾಸ್ತಿ ದುಡ್ಡು ಇರೋರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ದುಡ್ಡು ತನ್ನ ವ್ಯಾಲ್ಯೂನ ಫ್ಯೂಚರ್ ಅಲ್ಲಿ ಕಳ್ಕೋಬಾರ್ದು ಅಂತೇಳಿ ಈ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದು ಎರಡನೇ ರೀಸನ್. ಇನ್ನು ಮೂರನೇ ರೀಸನ್ ಏನಂತಂದ್ರೆ ಕ್ರೈಸಿಸ್ ಟೈಮಲ್ಲಿ. ಕ್ರೈಸಿಸ್ ಅಂತಂದ್ರೆ ಈಗ ಕೊರೋನಾದಂತ ಟೈಮ್ ಆಗಿರ್ಬೋದು. ಕೊರೋನಾ ಟೈಮಲ್ಲಿ ಏನಾಗುತ್ತೆ, ಆ ಟೈಮಲ್ಲಿ ಯಾವ ಬಿಸ್ನೆಸ್ನು ಕೂಡ ನಡೀತಿರಲ್ಲ, ಎಲ್ಲಾನು ಶಟ್ ಡೌನ್ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ದುಡ್ಡನ್ನ ನೀವು ಕಳ್ಕೊಳ್ತೀರಾ. ಅದಕ್ಕೆ ಇನ್ವೆಸ್ಟರ್ಸ್ ಮತ್ತೆ ದುಡ್ಡು ಇರೋರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಲ್ಲ ಕ್ರೈಸಿಸ್ ಬಂದ ಟೈಮಲ್ಲಿ. ಯಾಕಂತಂದ್ರೆ ಈ ಕೊರೋನಾ ಬಂದಿದೆ ಅಂತಂದ್ರೆ ನೀನ್ ಯಾವ ಲ್ಯಾಂಡ್ ತಗೊಂಡೋಗಿ ಯಾವ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿನಗೆ ಅದು ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಆ ಟೈಮಲ್ಲಿ ಜನ ಯಾವ ತರ ಥಿಂಕ್ ಮಾಡ್ತಿರ್ತಾರ ಅಂತಂದ್ರೆ ನಾವು ಬದುಕಿದ್ರೆ ಸಾಕಪ್ಪ ಅಂತ ಥಿಂಕ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಲ್ಲ ಕ್ರೈಸಿಸ್ ಬಂದ ಟೈಮಲ್ಲಿ. ಸೊ ಈ ತರ ಕೊರೋನಾ ಟೈಮಲ್ಲಿ ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಇನ್ವೆಸ್ಟ್ ಮಾಡಲ್ಲ, ರಿಯಲ್ ಎಸ್ಟೇಟ್ ಅಲ್ಲೂ ಇನ್ವೆಸ್ಟ್ ಮಾಡಲ್ಲ ಅಂತಂದ್ರೆ ಮತ್ತೆ ದುಡ್ಡನ್ನ ಎಲ್ಲಿ ಇಡ್ತೀಯ ನೀನು, ಎಲ್ಲಿ ಇಡ್ತೀಯ ಅಂತಂದ್ರೆ ಈ ತರ ಗೋಲ್ಡ್ ತಗೊಂಡ್ ಹಾಕ್ತೀಯ. ಮತ್ತೆ ಕ್ರೈಸಿಸ್ಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈಗ ಬೇರೆ ದೇಶದಲ್ಲಿ ವಾರ್ ಆಗ್ತಿರುವಾಗ ಏನಾಗ್ತಿರುತ್ತೆ ಅಂತಂದ್ರೆ ಕಂಪ್ಲೀಟ್ ಡಿಸ್ರಪ್ಷನ್ ಆಗ್ತಿರುತ್ತೆ. ಗ್ಲೋಬಲ್ ಎಕಾನಮಿಕ್ ಚೈನೇನೆ ಟ್ರೇಡ್ನು ಡಿಸ್ರಪ್ಟ್ ಆಗ್ತಿರುತ್ತೆ, ಎಕಾನಮಿನೂ ಡಿಸ್ರಪ್ಟ್ ಆಗ್ತಿರುತ್ತೆ, ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಿರುತ್ತೆ. ಅವಾಗ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಇಂದ, ರಿಯಲ್ ಎಸ್ಟೇಟ್ ಇಂದ, ಬಾಂಡ್ ಇಂದ ದುಡ್ಡನ್ನ ತೆಗೆದ್ಬಿಟ್ಟು ಈ ತರ ಗೋಲ್ಡ್ ಅಲ್ಲಿ ತಮ್ಮ ವ್ಯಾಲ್ಯೂನ ಕಳ್ಕೋಬಾರ್ದಲ್ವಾ, ದುಡ್ಡು ತನ್ನ ವ್ಯಾಲ್ಯೂನ ಕಳ್ಕೋಬಾರ್ದು ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾನು ಅದನ್ನ ಪಾರ್ಕ್ ಮಾಡ್ಬೇಕಲ್ವಾ. ಎಲ್ಲಿ ಪಾರ್ಕ್ ಮಾಡ್ತಾರೆ ಅಂತಂದ್ರೆ ಈ ಗೋಲ್ಡ್ ಅಲ್ಲಿ ತಂದು ಇನ್ವೆಸ್ಟ್ ಮಾಡ್ತಾರೆ. ದೀಸ್ ಆರ್ ದಿ 3 ಮೇನ್ ಇಂಪಾರ್ಟೆಂಟ್ ರೀಸನ್ಸ್ ವೈ ಪೀಪಲ್ ಇನ್ವೆಸ್ಟ್ ಇನ್ ಗೋಲ್ಡ್. ಏನೇನ್ ಹೇಳಿ, ಮೊದಲನೇ ರೀಸನ್ ಏನಂತಂದ್ರೆ ಒಂದು ಇನ್ಫ್ಲೇಷನ್ ಇಂದ ಹೆಡ್ಜ್ ತಗೊಳಕ್ಕೆ, ಇನ್ನೊಂದು ಏನಂತಂದ್ರೆ ಕ್ರೈಸಿಸ್ ಟೈಮ್ ಅಲ್ಲಿ, ಇನ್ನೊಂದು ಮೂರನೇದು ಇಂಪಾರ್ಟೆಂಟ್ ಏನಂತಂದ್ರೆ ಆರ್ನಮೆಂಟ್ ಮತ್ತೆ ಈ ಜ್ಯುವೆಲ್ರಿ ಪರ್ಪಸ್ಗೆ ಜನಗಳು ಈ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದೆಲ್ಲದಕ್ಕಿಂತ ಮೀರಿ ಈ 3 ರೀಸನ್ಸ್ ಹೇಳಿದ್ನಲ್ವಾ, ಈ 3 ರೀಸನ್ ಬಿಟ್ಟು ಇನ್ನೊಂದು ಮೇನ್ ರೀಸನ್ ಇದೆ ಜನಗಳು ಗೋಲ್ಡ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಂತ. ಗೋಲ್ಡ್ ಅಲ್ಲಿ ಜನಗಳು ಇನ್ವೆಸ್ಟ್ ಮಾಡಲ್ಲ, ಈ ಕಂಟ್ರಿ ಲೆವೆಲ್ ಅಲ್ಲಿ ದೇಶಗಳನ್ನೇ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಗೆ ನಮ್ಮ ದೇಶದಲ್ಲಿ RBI ಇದೆ ಅಲ್ವಾ, RBI ಏನಂತ ಕರೀತಾರೆ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆನಾ, ಇದನ್ನ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಪ್ರತಿಯೊಂದು ದೇಶದಲ್ಲೂ ಕೂಡ ಅದರದೇ ಆದಂತ ಒಂದೊಂದು ಸೆಂಟ್ರಲ್ ಬ್ಯಾಂಕ್ ಗಳು ಇರ್ತವೆ. ಈ ಸೆಂಟ್ರಲ್ ಬ್ಯಾಂಕ್ ಗಳು ಏನ್ ಮಾಡ್ತವೆ ಅಂತಂದ್ರೆ ಈ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಫಾರ್ ದಿ ಸೇಕ್ ಆಫ್ ರಿಸರ್ವ್ಸ್. ರಿಸರ್ವ್ಸ್ ಅಂದ್ರೆ ಏನಂತಂದ್ರೆ ಈಗ ನಾನೊಬ್ಬ ಪರ್ಸನ್ ಅಂತ ಇಟ್ಕೊಳ್ಳಿ, ನಾನು ಪ್ರತಿ ತಿಂಗಳು 50,000 ದುಡಿತಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ನಂದೆಲ್ಲಾನು ಖರ್ಚಿಗೆ 40,000 ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. ಇನ್ನು 10,000 ಉಳಿತಲ್ವಾ, ಈ 10,000 ನಾನೇನ್ ಮಾಡ್ತೀನಿ ಅಂತಂದ್ರೆ ಯಾವ್ದೋ ಒಂದ್ ಕಡೆ ಸೇವ್ ಮಾಡ್ತೀನಿ. ಅದನ್ನ FD ನಲ್ಲಾದ್ರೂ ಇಡ್ತೀನಿ, ಸ್ಟಾಕ್ ಮಾರ್ಕೆಟ್ ಅಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀನಿ, ಅಥವಾ ರಿಯಲ್ ಎಸ್ಟೇಟ್ ಅಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀನಿ, ಏನೋ ಒಂದು ರೂಪದಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಲ್ವಾ. ಯಾಕೆ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಮುಂದೆ ನನಗೆ ಕಷ್ಟದ ಕಾಲದಲ್ಲಿ ಈ ದುಡ್ಡು ಸಹಾಯ ಆಗತ್ತಂತ. ಸೇಮ್ ಅದೇ ರೀತಿನೇ ದೇಶದ ಲೆವೆಲ್ ಅಲ್ಲಿ ಏನಾಗುತ್ತಂತಂದ್ರೆ ದೇಶಗಳು ಏನ್ ಮಾಡ್ತವೆ ಅಂತಂದ್ರೆ ದೇಶಗಳು ಕೂಡ ಟ್ರೇಡ್ ಮಾಡ್ತವೆ. ಈಗ ಎಕ್ಸಾಂಪಲ್ ಗೆ ನಮ್ಮ ದೇಶದಲ್ಲಿ ಏನೋ ಒಂದು ರೆಡಿ ಆಯ್ತು ಅಂತಂದ್ರೆ, ಎಕ್ಸಾಂಪಲ್ ಗೆ ಕ್ಲಾತ್ ರೆಡಿ ಆಯ್ತು ಅಂತ ಇಟ್ಕೊಳ್ಳಿ. ಈ ಕ್ಲಾತ್ ನ ನಮ್ಮ ದೇಶದಲ್ಲಿ ಅಷ್ಟೇ ಸೆಲ್ ಮಾಡಲ್ಲ ನಮ್ಮ ದೇಶದ ಬಿಸ್ನೆಸ್ ಗಳು, ಬೇರೆ ದೇಶಗಳಿಗೂ ಕೂಡ ಸೆಲ್ ಮಾಡ್ತವೆ. ಸೆಲ್ ಮಾಡಿದ್ರಿಂದ ಬೇರೆ ದೇಶದ ದುಡ್ಡು ಬರುತ್ತಲ್ವಾ, ಅದನ್ನ ಲೈಕ್ ನಮ್ಮ ಇಂಡಿಯಾದಲ್ಲಿರೋ ಬಿಸ್ನೆಸ್ ಗಳೇನೋ ರುಪಿ ಟರ್ಮ್ಸ್ ಅಲ್ಲಿ ಅದನ್ನ ಇಟ್ಕೊಳ್ತಾರೆ. ಬಟ್ ಇದನ್ನ ಎಕ್ಸ್ಚೇಂಜ್ ಮಾಡೋದು RBI ಇರುತ್ತಲ್ವಾ. ಈ RBI ಏನ್ ಮಾಡುತ್ತಂತಂದ್ರೆ ನಮ್ಮ ದೇಶಕ್ಕೆ ಸಂಕಟ ಬಂದಾಗ ದುಡ್ಡು ಇರ್ಬೇಕಂತೇಳಿ ನಮ್ಮ ದೇಶನೂ ಕೂಡ ಸೇವ್ ಮಾಡಿಡುತ್ತೆ. ಯಾಕಂತಂದ್ರೆ ಈ ಎಕ್ಸಾಂಪಲ್ ಗೆ ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ನಮ್ಮ ದೇಶದ ಲೆವೆಲ್ ಅಲ್ಲಿ ಯಾಕೆ ದುಡ್ಡನ್ನ ಸೇವ್ ಮಾಡ್ತಾರೆ, ರಿಸರ್ವ್ಸ್ ಆಗಿ ದುಡ್ಡನ್ನ ಸೇವ್ ಮಾಡ್ತಾರೆ ಅನ್ನೋದಕ್ಕೆ ಈ ಎಕ್ಸಾಂಪಲ್ ಗೆ ರಿಸೋರ್ಸಸ್ ಎಲ್ಲಾ ದೇಶಗಳಲ್ಲೂ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಇದನ್ನ ನಿಮಗೆ ಇಂಟರ್ಪ್ರಿಟ್ ಮಾಡಿ ಹೇಳೋದಾದ್ರೆ ಹೆಂಗಂತಂದ್ರೆ, ಈಗ ನಮ್ಮ ದೇಶದ ಎಕಾನಮಿ ನಡಿಬೇಕು ಕಣ್ವಾ, ಎಕಾನಮಿ ನಡಿಬೇಕಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗ್ಲೇಬೇಕು. ಟ್ರಾನ್ಸ್ಪೋರ್ಟೇಷನ್ ಆಗ್ಲಿಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿ ಏನ್ ಬೇಕು,
ಪೆಟ್ರೋಲ್ ಡೀಸೆಲ್ ಬೇಕು. ಓಕೆನಾ, ಪೆಟ್ರೋಲ್ ಡೀಸೆಲ್ ನಮ್ಮ ದೇಶದಲ್ಲಿ ಸಿಗುತ್ತಾ? 100% ಸಿಗಲ್ಲ. ನಾವೇನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೇನೆ ಬೇರೆ ದೇಶದಿಂದ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಯಾವ ತರ ಇಂಪೋರ್ಟ್ ಮಾಡ್ಕೊಳ್ತೀವಿ? ಅವ್ರಿಗೆ ನಮ್ಮ ದೇಶದ ರುಪಿ ಕೊಟ್ಟು ಇಂಪೋರ್ಟ್ ಮಾಡ್ಕೊಳಕ್ಕಾಗತ್ತಾ? ಇಲ್ಲ. ಈಗ ನಾನು ಎಕ್ಸಾಂಪಲ್ ದುಬೈಯಿಂದ ಏನಾದ್ರು ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ತೀನಿ ಅಂತಂದ್ರೆ ದುಬೈ ಹೇಳಕ್ಕಾಗತ್ತಾ ನಾನು ನಿನಗೆ ನಮ್ಮ ಇಂಡಿಯನ್ ರುಪೀಸ್ ಕೊಡ್ತೀನಿ, ನೀ ನನಗೆ ಆಯಿಲ್ ಕೊಡು ಅಂತ? ಆಬ್ವಿಯಸ್ಲಿ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ ನನಗೆ ನೀನು ಡಾಲರ್ ಕೊಡು, ಇಲ್ಲ ಅಂದ್ರೆ ಗೋಲ್ಡ್ ಕೊಡು, ಅವಾಗ ಮಾತ್ರ ನಾನು ನಿನಗೆ ಆಯಿಲ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ನಾವೇನ್ ಮಾಡ್ಬೇಕಾಗತ್ತಂತಂದ್ರೆ ಅವಾಗ ಅವ್ರಿಗೆ ಡಾಲರ್ ಅಥವಾ ಗೋಲ್ಡ್ ನ ಕೊಟ್ಬಿಟ್ಟು ಅವರಿಂದ ನಾವು ಆಯಿಲ್ ನ ತಗೊಂಡ್ ಬಂದ್ಬಿಟ್ಟು ನಮ್ಮ ಎಕಾನಮಿನ ನಡೆಸಬೇಕಿರುತ್ತೆ. ನಾನು ನಿಮಗೆ ಆಯಿಲ್ ಅಷ್ಟೇ ಎಕ್ಸಾಂಪಲ್ ಕೊಡಲ್ಲ, ಫರ್ಟಿಲೈಸರ್. ಈ ರೈತರು ಬೆಳೆ ಬೆಳಿಬೇಕಂತಂದ್ರೆ ಫರ್ಟಿಲೈಸರ್ಸ್ ಬೇಕು. ಫರ್ಟಿಲೈಸರ್ಸ್ ನಾವು ನಮ್ಮ ದೇಶದಲ್ಲಿ ಸಿಗಲ್ಲ. ನಾವೇನ್ ಮಾಡ್ತೀವಿ ಅಂತಂದ್ರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಅದಕ್ಕೂ ಕೂಡ ನಾವು ರುಪಿನ ಕೊಡಕ್ಕಾಗಲ್ಲ, ನಾವು ಡಾಲರ್ ನ ಕೊಟ್ಟು ಅಥವಾ ಗೋಲ್ಡ್ ನ ಕೊಟ್ಟು ಒಂದು ತಗೊಂಡ್ ಬರ್ಬೇಕಾಗತ್ತೆ ಈಗೆಲ್ಲಾನು. ಸೊ ಇದೇ ರೀತಿ ಫರ್ಟಿಲೈಸರ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಈಗ ನಾವು ಅಡಿಗೆ ಎಣ್ಣೆ ಇರುತ್ತಲ್ವಾ ಅದು ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಇದೇ ರೀತಿ ಮಲ್ಟಿಪಲ್ ಥಿಂಗ್ಸ್ ನ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ಈಗ ಇಂಪೋರ್ಟ್ ಮಾಡ್ಕೋಬೇಕಂತಂದ್ರೆ ನಾವು ಏನ್ ಕೊಡ್ಬೇಕು ಅವ್ರಿಗೆ? ಒಂದು ಡಾಲರ್ ಕೊಡ್ಬೇಕು, ಇಲ್ಲ ಅಂತಂದ್ರೆ ಗೋಲ್ಡ್ ಕೊಡ್ಬೇಕು. ಸೊ ಈಗ ಜಗತ್ತಲ್ಲಿ ಎಲ್ಲಾನು ಕೂಡ ಯಾವ್ದ್ರಲ್ಲಿ ಟ್ರೇಡ್ ನಡೆಯುತ್ತೆ ಅಂತಂದ್ರೆ ಡಾಲರ್ ನಡೆಯುತ್ತೆ. ಸೊ ಡಾಲರ್ ಅಲ್ಲಿ ನಾವು ಟ್ರೇಡ್ ನ ಮಾಡ್ತಿರೋದ್ರಿಂದ ಈಗ ಡಾಲರ್ ಅಲ್ಲಿ ಏನಾದ್ರು ಕಾನ್ಫಿಡೆನ್ಸ್ ಕಡಿಮೆ ಆದ್ರೆ, ಡಾಲರ್ ಅಂದ್ರೆ ಲೈಕ್ ಡಾಲರ್ ಏನಿದೆಯಲ್ವಾ, ಡಾಲರ್ ಯಾವ ದೇಶದ ಕರೆನ್ಸಿ ಅಂತಂದ್ರೆ US ದೇಶದ ಕರೆನ್ಸಿ. ಸೊ US ದೇಶದ ಕರೆನ್ಸಿ ಅಂತಂದ್ರೆ US ಎಷ್ಟು ಬೇಕಾದ್ರೂ ಕೂಡ ಡಾಲರ್ ನ ಪ್ರಿಂಟ್ ಮಾಡಬಹುದು. ಅವನಿಗೆ ಆ ಕೆಪಬಿಲಿಟಿ ಇದೆ. ಈಗ ನಾನೇನಾದ್ರೂ $100 ಬಿಲಿಯನ್ ನ ದುಡಿಬೇಕಂತಂದ್ರೆ ಆಸ್ ಅ ಭಾರತ ನಾನು $100 ಬಿಲಿಯನ್ ವರ್ತ್ ಗೂಡ್ಸ್ ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ನನಗೆ $100 ಬಿಲಿಯನ್ ಸಿಗುತ್ತೆ. US $100 ಬಿಲಿಯನ್ ದುಡಿಬೇಕಂತಂದ್ರೆ ಏನ್ ಮಾಡಬೇಕು? ಸಿಂಪಲ್ ಆಗಿ ಪ್ರಿಂಟ್ ಮಾಡಿದ್ರೆ ಅವನಿಗೆ $100 ಬಿಲಿಯನ್ ಸಿಕ್ಬಿಡುತ್ತೆ. ಇದಕ್ಕೇನೆ ಆಸ್ ಕಂಪೇರ್ ಟು US ಅದರ್ ಕಂಟ್ರೀಸ್ ಅಂದ್ರೆ ಜಗತ್ತಲ್ಲಿ ಬೇರೆ ಬೇರೆ ಕಂಟ್ರೀಸ್ ಗಳಿದಾವಲ್ವಾ, ಈ ಎಲ್ಲಾ ಕಂಟ್ರೀಸ್ ಗಳಿಗೂ ಕೂಡ ಡಿಸ್ಅಡ್ವಾಂಟೇಜ್ ಆಗುತ್ತೆ. US ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಜಾಸ್ತಿ ನೋಟ್ ನ ಪ್ರಿಂಟ್ ಮಾಡ್ತಾನೆ. ಜಾಸ್ತಿ ನೋಟ್ ನ ಪ್ರಿಂಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ದೇಶಗಳೇನಿದಾವಲ್ವಾ, ಈ ಬೇರೆ ದೇಶಗಳಿಗೆ ಡಾಲರ್ ಮೇಲೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಕಾನ್ಫಿಡೆನ್ಸ್ ಕಡಿಮೆ ಆದಾಗ ಈಗ ನಮ್ಮ ದೇಶದಲ್ಲಿ ರಿಸರ್ವ್ಸ್ ನ ನಾವು ಸೇವ್ ಮಾಡಿ ಇಟ್ಕೋಬೇಕಲ್ವಾ? ಯಾಕಂದ್ರೆ ನನಗೆ ನನ್ನ ಎಕಾನಮಿ ನಡಿಬೇಕಂತಂದ್ರೆ ನಾನು ಬೇರೆ ದೇಶದಿಂದ ಪೆಟ್ರೋಲ್ ತರಿಸಲೇಬೇಕು, ಬೇರೆ ದೇಶದಿಂದ ಫರ್ಟಿಲೈಸರ್ಸ್ ನ ತರಿಸಬೇಕಂತಂದ್ರೆ ಈಗ ಡಾಲರ್ ಮೇಲೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಿದೆ ಅಂತಂದ್ರೆ ಬೇರೆ ರೂಪದಲ್ಲಿ ನಾನು ರಿಸರ್ವ್ಸ್ ನ ಸೇವ್ ಮಾಡಿ ಇಟ್ಕೋಬೇಕಲ್ವಾ? ಬೇರೆ ರೂಪದಲ್ಲಿ ರಿಸರ್ವ್ಸ್ ನ ಸೇವ್ ಮಾಡಿ ಇಟ್ಕೊಳ್ತೀನಿ ಅಂತಂದ್ರೆ ನನಗೆ ಅಲ್ಟರ್ನೇಟಿವ್ ಆಪ್ಷನ್ಸ್ ಕಂಟ್ರಿ ಲೆವೆಲ್ ಅಲ್ಲಿ ಇರೋದು ಯಾವುದು ಅಂತಂದ್ರೆ ಇದು ಗೋಲ್ಡನೆ. ಸೊ ನಾನು ನಿಮಗೆ ಒಂದು ರೀಸೆಂಟ್ ಆಗಿ ಒಂದು ರಫ್ ಡೇಟಾ ತೋರಿಸ್ತೀನಿ. ಓಕೆನಾ, ನಾನು ನಿಮಗೆ ಈ ವೆಬ್ಸೈಟ್ ನ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಬಹುದು. ನಾನು ಇದನ್ನ ಪೇಸ್ಟ್ ಮಾಡ್ತಿದ್ದೀನಿ. ಓಕೆನಾ, ಇದೇನಂತಂದ್ರೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂತ ಇದು ಒಂದು ವೆಬ್ಸೈಟ್. ಓಕೆನಾ, ಇದು ಜಗತ್ತಲ್ಲಿ ಏನೇನು ಗೋಲ್ಡ್ ರಿಲೇಟೆಡ್ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ, ಯಾವ ದೇಶದ ಹತ್ರ ಎಷ್ಟು ಗೋಲ್ಡ್ ರಿಸರ್ವ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ನಾನು ನಿಮಗೆ ಸಿಂಪಲ್ ಆಗಿ ತೋರಿಸೋದಾದ್ರೆ ಇಲ್ಲಿ ಕೆಳಗಡೆ ಬನ್ನಿ. ಓಕೆನಾ, ಕೆಳಗಡೆ ಬಂದ್ಬಿಟ್ಟು ನೀವು ಇಲ್ಲಿ ಗೋಲ್ಡ್ ರಿಸರ್ವ್ಸ್ ಇನ್ ಟನ್ಸ್ ಅಂತ ಇದೆ. ಓಕೆನಾ, ಇಲ್ಲಿ ಕಾಣ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಟ್ರೀ ಮ್ಯಾಪ್ ಅಂತಿದೆ. ನಾನು ಇದನ್ನ ಟ್ರೀ ಮ್ಯಾಪ್ ಹಾಕಲ್ಲ, ನಾನೇನ್ ಮಾಡ್ತೀನಿ ಅಂತಂದ್ರೆ ಕಾಲಮ್ ಚಾರ್ಟ್ ಹಾಕ್ತೀನಿ. ಓಕೆನಾ, ಕಾಲಮ್ ಚಾರ್ಟ್ ಹಾಕಿದ ತಕ್ಷಣ ಇದು ಆಸ್ ಆಫ್ Q1 2026 ಪ್ರಕಾರ ಯಾವ ದೇಶದ ಹತ್ರ ಜಾಸ್ತಿ ಗೋಲ್ಡ್ ಇದೆ ಅಂತ ಈ ಚಾರ್ಟ್ ಅಲ್ಲಿ ತೋರಿಸ್ತಿದೆ. ನಾನು ನಿಮಗೆ ಇಲ್ಲಿ ಸಿಂಪಲ್ ಆಗಿ ತೋರಿಸ್ತಿದ್ದೀನಿ. ಏನಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಹತ್ರ ಎಷ್ಟಿದೆ ಅಂತಂದ್ರೆ 8133 ಟನ್ಸ್ ಆಫ್ ಗೋಲ್ಡ್ ಇದೆ. ಅದೇ ರೀತಿನೇ ನೆಕ್ಸ್ಟ್ ಇಟಲಿ ಹತ್ರ ಎಷ್ಟಿದೆ? 2451 ಟನ್ ಇದೆ. ಅದೇ ರೀತಿನೇ ಚೈನಾದ ಹತ್ರ 2313 ಟನ್ ಇದೆ. ಅದೇ ರೀತಿನೇ ನೆಕ್ಸ್ಟ್ ಇಲ್ಲಿ ನೀವು ರಷ್ಯಾದ ಹತ್ರ ನೋಡ್ಬೋದು. ಈಗ ನಮ್ಮ ಇಂಡಿಯಾದ ಹತ್ರ ಎಷ್ಟಿದೆ ಅಂತಂದ್ರೆ 880 ಟನ್ ಆಫ್ ಗೋಲ್ಡ್ ಇದೆ. ಯಾಕೆ ಗೋಲ್ಡ್ ಇದೆ ನಮ್ಮ ಹತ್ರ? ಡಾಲರ್ ಇದೆ. ಓಕೆ, ರಿಸರ್ವ್ ಅಂತಂದ್ರೆ ಈಗ ಜಗತ್ತಲ್ಲಿ ನಡೀತಿರೋದು ಏನಂತಂದ್ರೆ ಡಾಲರ್ನೇ ರಿಸರ್ವ್ ಆಗಿ ಸೇವ್ ಮಾಡಿ ಎಲ್ಲಾ ಕಂಟ್ರಿಯ ರಿಸರ್ವ್ ಬ್ಯಾಂಕ್ಗಳು ಇಟ್ಕೊಳ್ತವೆ. ಬಟ್ ಏನಂತಂದ್ರೆ ಈಗ ಡಾಲರ್ ಮೇಲೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಿರೋದ್ರಿಂದ ಲೈಕ್ ಯೂಶುವಲಿ ಏನಾಗ್ತಿರುತ್ತೆ ಅಂತಂದ್ರೆ ಡಾಲರ್ ಜೊತೆಗೆ ಗೋಲ್ಡ್ ಕೂಡ ರಿಸರ್ವ್ ಆಗಿ ಸೇವ್ ಮಾಡಿ ಇಟ್ಕೊಂಡಿರುತ್ತೆ ಕಂಟ್ರಿಗಳು. ಓಕೆನಾ, ಬಟ್ ಏನಾಗ್ತಿದೆ ಅಂತಂದ್ರೆ ಈಗ ಡಾಲರ್ ಮೇಲೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಿರೋದ್ರಿಂದ ತುಂಬಾ ಸೆಂಟ್ರಲ್ ಬ್ಯಾಂಕ್ಗಳು ಏನ್ ಮಾಡ್ತಿದಾವೆ ಅಂತಂದ್ರೆ ಡಾಲರ್ ಜೊತೆಗೆ ಡಾಲರ್ ಏನೋ ಇರುತ್ತೆ ಅದ್ರ ಜೊತೆಗೆ ಜಾಸ್ತಿ ಗೋಲ್ಡ್ ಅನ್ನ ಬೈ ಮಾಡಿ ತಮ್ಮ ರಿಸರ್ವ್ ಕರೆನ್ಸಿ ಆಗಿ ಸೇವ್ ಮಾಡಿ ಇಟ್ಕೊಳ್ತಿದ್ದಾರೆ. ಅದಕ್ಕೇನೆ ನಮ್ಮ ದೇಶದ ಲೈಕ್ ನೀವು ಇಂಡಿಯಾದ ರಿಸರ್ವ್ಸ್ ಗೋಲ್ಡ್ ರಿಸರ್ವ್ಸ್ ನೋಡಿದ್ರು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ತಿದೆ 880 ಟನ್ ಇದೆ. 2026 ತೋರಿಸ್ತೆ. ಇದನ್ನೇ ನಾನು ಆನ್ಯುವಲಿ ಹಾಕ್ತೀನಿ. ಓಕೆನಾ, ಆನ್ಯುವಲ್ ಹಾಕ್ಬಿಟ್ಟು 2025ರಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಗೋಲ್ಡ್ ರಿಸರ್ವ್ಸ್ ಇತ್ತು ಇಲ್ಲೇ ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. 880 ಟನ್ ಇತ್ತು. ಈಗ 2024ಕ್ಕೆ ಹೋಗೋಣ. 2024ರಲ್ಲಿ ನಮ್ಮ ಭಾರತದ ಹತ್ರ ಎಷ್ಟು ಗೋಲ್ಡ್ ಇತ್ತು 876 ಟನ್ ಇತ್ತು. ಅಂದ್ರೆ ಲೈಕ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 2025ರಲ್ಲಿ ಇದು ಜಾಸ್ತಿ ಆಗಿದೆ. ಈಗ 2023 ಡೇಟಾ ನೋಡೋಣ. 2023ರಲ್ಲಿ ನಮ್ಮ ಭಾರತದ ಹತ್ರ ಎಷ್ಟಿತ್ತು? 2023ರಲ್ಲಿ ಎಷ್ಟಿತ್ತು ಅಂತಂದ್ರೆ ಕೇವಲ 803 ಟನ್ ಇತ್ತು. ಸೊ ಲಾಸ್ಟ್ 2 ಇಯರ್ ಕಂಪೇರ್ ಮಾಡಿದ್ರೆ ಈಗ 2 ಇಯರ್ ಆದ್ಮೇಲೆ 2025ರಲ್ಲಿ ಇನ್ನೂ 80 ಟನ್ ಗೋಲ್ಡ್ ನ ಜಾಸ್ತಿ ನಮ್ಮ ಇದೇನು ಸೆಂಟ್ರಲ್ ಬ್ಯಾಂಕ್ ಇದೆಯಲ್ವಾ ಬೈ ಮಾಡಿದೆ. ಸೊ ಇದರಿಂದ ಏನಾಗ್ತಿದೆ ಅಂತಂದ್ರೆ ಗೋಲ್ಡ್ ಪ್ರೈಸ್ ಮೇಲೆ ಹೋಗ್ತಿದೆ. ಸೊ ನಾನು ನಿಮಗೆ ಏನೇನ್ ಹೇಳಿದೆ ಮೊದಲು ಏನಂತಂದ್ರೆ 3 ರೀಸನ್ ಹೇಳಿದ್ದೆ. ಏನಂತಂದ್ರೆ ಒಂದು
ಇನ್ಫ್ಲೇಷನ್ ಅಗೇನೆಸ್ಟ್ ಹೆಡ್ಜ್ ಮಾಡ್ಲಿಕ್ಕೆ, ಜ್ಯುವೆಲರಿ ಮತ್ತೆ ಆರ್ನಮೆಂಟ್ ನ ಬೈ ಮಾಡ್ಲಿಕ್ಕೆ, ಅಥವಾ ಕ್ರೈಸಿಸ್ ಟೈಮ್ ಅಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಈ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಬ್ಬ ಪ್ಲೇಯರ್ ಈ ಗೋಲ್ಡ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋದು ಯಾರು ಅಂತಂದ್ರೆ ಈ ಸೆಂಟ್ರಲ್ ಬ್ಯಾಂಕ್ಗಳು. ಈ ಸೆಂಟ್ರಲ್ ಬ್ಯಾಂಕ್ಗಳು ಬೈ ಮಾಡೋದ್ರಿಂದನೂ ಕೂಡ ಗೋಲ್ಡ್ ಪ್ರೈಸ್ ಮೇಲೆ ಹೋಗುತ್ತೆ. ದೀಸ್ ಆರ್ ದಿ 4 reasons why people buy and invest in gold. ಐ ಹೋಪ್ ನಿಮಗೆ ಬೇಸಿಕ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಜಗತ್ತಲ್ಲಿ ಬೇರೆ ಬೇರೆ ಜನಗಳು ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಗಳು ಯಾಕೆ ಈ ಗೋಲ್ಡ್ ಅನ್ನ ಬೈ ಮಾಡ್ತಾರೆ ಅಂತ. ಈಗ ಏನ್ ಮಾಡೋಣ ಅಂತಂದ್ರೆ ನಾವು ನೆಕ್ಸ್ಟ್ ಗೋಲ್ಡ್ ಹಿಸ್ಟ್ರಿನಲ್ಲಿ ಯಾವಾಗ ಜಾಸ್ತಿ ಮೇಲ್ ಹೋಗಿತ್ತು, ಎಷ್ಟು ಪರ್ಸೆಂಟ್ ಮೇಲ್ ಹೋಗಿತ್ತು, ಯಾಕೆ ಮೇಲ್ ಹೋಗಿತ್ತು, ಆ ಮೇಲ್ ಹೋದ್ಮೇಲೆ ಕೆಳಗಡೆ ಬರುತ್ತಲ್ವಾ ಎಷ್ಟು ಪರ್ಸೆಂಟೇಜ್ ಕೆಳಗೆ ಬಂದಿತ್ತು, ಈಗೇನ್ ಗೋಲ್ಡ್ ರ್ಯಾಲಿ ಬಂತಲ್ವಾ 2022 ಆದ್ಮೇಲೆ ಈಗ ಎಷ್ಟು ಪರ್ಸೆಂಟೇಜ್ ಮೇಲ್ ಹೋಗಿದೆ, ಈಗ ಎಷ್ಟು ಕೆಳಗಡೆ ಬಂದಿದೆ, ಹಿಸ್ಟ್ರಿ ಕಂಪೇರ್ ಮಾಡಿದ್ರೆ ಇನ್ನು ಎಷ್ಟು ಕೆಳಗಡೆ ಬರ್ಬೋದು ಅಂತ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ ನಿಮಗೆ ತೋರಿಸ್ತೀನಿ. ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಈ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನೀವು ಇಲ್ಲಿ ಗ್ರಾಫ್ ಅಲ್ಲಿ ನೋಡ್ತಿರ್ಬೋದು, ಈ ಗೋಲ್ಡ್ ಏನಿದೆಯಲ್ವಾ ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ 5 ವರ್ಷ 10 ವರ್ಷ 3 ವರ್ಷ 4 ವರ್ಷ ಟೈಮ್ ಫ್ರೇಮ್ ಅಲ್ಲಿ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ತೆಗೆದು ನೋಡಿದ್ರೆ ನೀವು ಗೋಲ್ಡ್ ಯಾವತ್ತಿದ್ರೂ ಮೇಲೇನೆ ಹೋಗ್ತಿರುತ್ತೆ. ನಾನು ನಿಮಗೆ ಹಿಸ್ಟೋರಿಕಲ್ ಪರ್ಸ್ಪೆಕ್ಟಿವ್ ಇಂದ ಹೇಳ್ತೀನಿ, ಗೋಲ್ಡ್ ಯಾವಾಗ ಮೇಲ್ ಹೋಗಿತ್ತಲ್ವಾ ಎಷ್ಟು ಪರ್ಸೆಂಟೇಜ್ ಮೇಲ್ ಹೋಗಿತ್ತು, ಯಾವ ಕಾರಣಕ್ಕೆ ಮೇಲ್ ಹೋಗಿತ್ತು, ಮತ್ತೆ ಮೇಲ್ ಹೋದ ತಕ್ಷಣ ಯಾವುದೇ ಒಂದು ಅಸೆಟ್ ಕ್ಲಾಸ್ ಆದ್ರೂ ಕೂಡ ಈಗ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಆ ಸ್ಟಾಕ್ ಫಾರ್ ಎವರ್ ಅಂದ್ರೆ ಲೈಫ್ ಟೈಮ್ ಫಾರ್ ಎವರ್ ಯಾವಾಗ್ಲೂ ಕೂಡ ಮೇಲೇನೆ ಹೋಗಲ್ಲ. ಮೇಲ್ ಹೋಗಿರುತ್ತಲ್ವಾ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಏನಾಗುತ್ತೆ ಅಂತಂದ್ರೆ ಅದು ಕೆಳಗಡೆ ಬಂದೇ ಬರುತ್ತೆ. ಯಾಕಂತಂದ್ರೆ ಎಕಾನಮಿನಲ್ಲಿ ಆಗಿರ್ಬೋದು ಅಥವಾ ಮಲ್ಟಿಪಲ್ ರೀಸನ್ಸ್ ಇಂದ ಎಲ್ಲಾ ಕಂಡೀಷನ್ಸ್ ಕೂಡ ಆ ಅಸೆಟ್ ಕ್ಲಾಸ್ ಫೇವರ್ ಅಲ್ಲೇನೆ ಇರಲ್ಲ, ಬೇರೆ ಬೇರೆ ಡಿಸ್ಅಡ್ವಾಂಟೇಜ್ ಬರ್ಬೋದು, ಅಥವಾ ಲೈಕ್ ಅಸೆಟ್ ಕ್ಲಾಸ್ಗೆ ಫೇವರೇಬಲ್ ಇಲ್ಲದೆ ಇರೋ ಕಂಡೀಷನ್ ಕೂಡ ಬರ್ಬೋದಲ್ವಾ. ಅವಾಗ ಏನಾಗುತ್ತೆ ಅಂತಂದ್ರೆ ಆ ಪರ್ಟಿಕ್ಯುಲರ್ ಅಸೆಟ್ ಕ್ಲಾಸ್ ಕೆಳಗಡೆ ಬೀಳುತ್ತೆ. ಈಗ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಅದು ನೆಕ್ಸ್ಟ್ 100 ವರ್ಷಕ್ಕೆ ಮೇಲೇನೆ ಹೋಗುತ್ತೆ ಅಂತ ಅಲ್ಲ. ನೀವೀಗ ಗ್ರೇಟೆಸ್ಟ್ ಕಂಪನಿಗಳಾಗಿದ್ದಾವಲ್ವ ಜಗತ್ತಲ್ಲಿ, ಆಪಲ್ ಆಗಿರ್ಬೋದು, ಎನ್ವಿಡಿಯಾ ಆಗಿರ್ಬೋದು, ಈ ಕಂಪನಿಗಳ ಶೇರ್ ಪ್ರೈಸ್ ನ ತೆಗೆದು ನೋಡಿ, ಅವು ಯಾವತ್ತಿದ್ದೂ ಕೂಡ ಮೇಲೇನೆ ಹೋಗಿಲ್ಲ, ಮೇಲೆ ಹೋಗ್ತವೆ ಸ್ವಲ್ಪ ಕೆಳಗಡೆ ಬರ್ತವೆ. ಅಥವಾ ಲೈಕ್ ಆ ಕಂಪನಿನಲ್ಲಿ ಏನಾದ್ರು ಡಿಸ್ಅಡ್ವಾಂಟೇಜ್ ಅಂತ ಕಂಡೀಷನ್ ಬಂದಾಗ, ಗ್ರೋತ್ ಸರಿಯಾಗಿ ಬರ್ದೇ ಇರುವಾಗ ಅವಾಗ ಕೆಳಗಡೆ ಬಂದೇ ಬರ್ತವೆ. ಸೇಮ್ ಅದೇ ರೀತಿನೇ ಗೋಲ್ಡ್ ಏನಿದೆಯಲ್ವಾ, ಗೋಲ್ಡ್ ಕೂಡ ಫಾರ್ ಎವರ್ ಮೇಲ್ ಹೋಗಲ್ಲ, ಇದು ಮೇಲೇನು ಹೋಗ್ತಿರುತ್ತೆ ಕೆಳಗಡೆನೂ ಬರ್ತಿರುತ್ತೆ. ಸೊ ನಾನು ನಿಮಗೆ ಆ ತರ ಇನ್ಸ್ಟೆನ್ಸಸ್ ನ ತೋರಿಸ್ತೀನಿ. ಈಗೇನು ಲೈಕ್ 2022ರಿಂದ ಮೇಲ್ಗಡೆ ಹೋಗ್ಬಿಟ್ಟು ಈಗ 20% ಕೆಳಗಡೆ ಬಂದಿದೆಯಲ್ವಾ, ಈಗ ಇದು ಕೆಳಗಡೆ ಬಂದಿರೋದು ಇನ್ನೂ ಕೆಳಗಡೆ ಬರುತ್ತಾ ಅಥವಾ ಇನ್ ಮುಂದೆ ಮೇಲ್ ಹೋಗುತ್ತಾ ಅಂತ ನೀವೇ ಡಿಸೈಡ್ ಮಾಡಬಹುದು. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡ ಅಂತ. ಸೊ ಒಂದು ಸಿಂಪಲ್ ಆಗಿ ಸ್ವಲ್ಪ ಎಲಾಬರೇಟ್ ಆಗ್ಬೋದು ವಿಡಿಯೋ, ಯಾಕಂತಂದ್ರೆ ನಿಮಗೆ ಹಿಸ್ಟೋರಿಕಲ್ ಪರ್ಸ್ಪೆಕ್ಟಿವ್ ಹೇಳ್ಬೇಕಲ್ವಾ, ಆ ಟೈಮಲ್ಲಿ ಏನಾಗಿತ್ತು, ಅದಕ್ಕೆ ಗೋಲ್ಡ್ ಯಾಕೆ ಮೇಲ್ ಹೋಯ್ತು, ಮತ್ತೆ ಗೋಲ್ಡ್ ಯಾಕೆ ಕೆಳಗಡೆ ಬಂತು, ಇದೆಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವೇನಾದ್ರೂ ಇದನ್ನ ಶಾರ್ಟ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀರಾ ಅಂತಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗೋದೇ ಇಲ್ಲ. ಓಕೆನಾ, ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಇದು ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟಿಂಗ್ ಮತ್ತೆ ನಾಲೆಜ್ ಏನ್ ಇದೆ ಅಲ್ವಾ, ಇದು ಆಲ್ವೇಸ್ ಬೋರಿಂಗೇ ಇರುತ್ತೆ. ಇದು ರೀಲ್ ಕಾಂಟೆಂಟ್ ಅಲ್ಲ, ನಾನು ನಿಮಗೆ ರೀಲ್ ಅಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ಕೂ ಕೂಡ ಆಗಲ್ಲ. ಓಕೆನಾ, ನಾವು ಲೆಟ್ಸ್ ಗೆಟ್ ಬ್ಯಾಕ್ ಇನ್ ಟು ದಿ ಸಮ್ ಹಿಸ್ಟೋರಿಕಲ್ ಪರ್ಸ್ಪೆಕ್ಟಿವ್ ಆಫ್ ಹೌ ಗೋಲ್ಡ್ ರಿಯಾಕ್ಟೆಡ್ ಡ್ಯೂರಿಂಗ್ ಟೈಮ್ ಅಂತ ನೋಡ್ತಾ ಹೋಗೋಣ. ಓಕೆನಾ, ಸೊ ಫಸ್ಟ್ ಇನ್ಸ್ಟೆನ್ಸ್ ಯಾವಾಗ ಅಂತಂದ್ರೆ 1971ರಲ್ಲಿ. ನಾನು ನಿಮಗೆ ಇಲ್ಲಿ ಚಾರ್ಟ್ ಅಲ್ಲೂ ಕೂಡ ತೋರಿಸ್ತಿದ್ದೀನಿ, ನೀವು ನೋಡ್ತಿರ್ಬೋದು. 1971ರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈ ಗೋಲ್ಡ್ ಅನ್ನ ಡೀಪ್ ಎಗ್ ಮಾಡ್ತಾರೆ. ಡೀಪ್ ಎಗ್ ಅಂತಂದ್ರೆ ಏನಂತಂದ್ರೆ, ಈ ಡೀಪ್ ಎಗ್ ಅಂದ್ರೆ ಏನಂತ ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ನೀವು ಗೋಲ್ಡ್ ಎಷ್ಟು ಪರ್ಸೆಂಟೇಜ್ ಮೇಲೆ ಹೋಗಿತ್ತು ಅಂತ ಅದು ಮೊದಲು ತಿಳ್ಕೊಳ್ಳಿ, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಗೋಲ್ಡ್ ಈಗ ಲೈಕ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲ ಗೋಲ್ಡ್ ಪ್ರೈಸ್ ನ ಹೇಳ್ತಾರಲ್ವಾ, ಅದೆಲ್ಲಾನು ಕೂಡ ಪರ್ ಔನ್ಸ್ ಇರುತ್ತೆ. ಔನ್ಸ್ ಅಂತಂದ್ರೆ 1 ounce ಆಫ್ ಗೋಲ್ಡ್ ಅಂದ್ರೆ ಎಷ್ಟು ಅಂತಂದ್ರೆ 31.1 ಗ್ರಾಮ್ ಆಫ್ ಗೋಲ್ಡ್ ಗೆನೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ 1 ounce ಆಫ್ ಗೋಲ್ಡ್ ಅಂತ ಹೇಳಿ ಕರೀತಾರೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್ $3,500, $4,000, $5,000 ಅಂತ ಏನ್ ಹೇಳ್ತಾರಲ್ವಾ ಗೋಲ್ಡ್ ಪ್ರೈಸ್ ನ, ಅದೆಲ್ಲಾನು ಕೂಡ ಔನ್ಸ್ ಬೆಲೆ ಗ್ರಾಮ್ ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೋಲ್ಡ್ ನ ಅಳತೆ ಮಾಡಲ್ಲ. ಓಕೆನಾ, ಸೊ ನೀವು ಇಲ್ಲಿ ಗ್ರಾಫ್ ಅಲ್ಲಿ ಕೂಡ ನೋಡ್ತಿರ್ಬೋದು. 1971 ಟೈಮ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈ $34-35 ಪರ್ ಆನ್ಸ್ ಗೋಲ್ಡ್ ಇಂದ ಇದು ಪೀಕಿಗೆ ಹೋಗ್ಬಿಟ್ಟು $190-195 $200 ಪರ್ ಆನ್ಸ್ ಗೆ ಗೋಲ್ಡ್ ತಲುಪಿತ್ತು. ಅಂತಂದ್ರೆ ಬರೋಬ್ಬರಿ 450% ಮೇಲ್ ಹೋಗಿತ್ತು. ಯಾಕಂತಂದ್ರೆ ಅವಾಗ ಅಮೆರಿಕ ಏನ್ ಮಾಡುತ್ತಂತಂದ್ರೆ ಈ ಗೋಲ್ಡ್ ಅನ್ನ ಪೆಗ್ ಮಾಡಿರುತ್ತೆ ವರ್ಲ್ಡ್ ವಾರ್ 2 ಆದ್ಮೇಲೆ. ಅದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದ್ ನಿಮಿಷ ಟೈಮ್ ಕೊಡಿ. ಆ ಪೆಗ್ ಅನ್ನ ಹಿಂತಗೊಳುತ್ತೆ, ಅಂದ್ರೆ ಲೈಕ್ ಇನ್ಮೇಲಿಂದ ಗೋಲ್ಡ್ ನ ನಾವು ಡಾಲರ್ಗೆ ಪೆಗ್ ಮಾಡಲ್ಲ, ಇದು ಇಲ್ಲಿಗೆ ಅಗ್ರಿಮೆಂಟ್ ಮುಗ್ದೋಯ್ತು ಅಂತ ಹೇಳಿ ಹೇಳ್ತಾರೆ. ಇದನ್ನೇ ಬ್ರಿಟನ್ ವುಡ್ ಅಗ್ರಿಮೆಂಟ್ ಅಂತ ಹೇಳಿ ಕರೀತಾರೆ. ಬ್ರಿಟನ್ ವುಡ್ ಅಗ್ರಿಮೆಂಟ್ ಅಂತಂದ್ರೆ ಏನಂತಂದ್ರೆ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಈ ವರ್ಲ್ಡ್ ವಾರ್ 2 ಆದ್ಮೇಲೆ ಅಂದ್ರೆ 1944 ಆದ್ಮೇಲೆ ಏನಾಗಿರುತ್ತೆ ಅಂತಂದ್ರೆ ಜಗತ್ತಿನಲ್ಲಿರೋ ಮೋಸ್ಟ್ ಆಫ್ ದಿ ಗೋಲ್ಡ್ ಅಮೆರಿಕ ಕಡೆಗಿರುತ್ತೆ. ಸೊ ಅಮೆರಿಕ ಕಡೆಗಿದ್ದಾಗ ಈಗ ಜಗತ್ತಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಒಂದು ಕಾಮನ್ ಕರೆನ್ಸಿ ಅಂತ ಬೇಕಲ್ವಾ. ಈಗ ನೀವು ಗೋಲ್ಡ್ ನ ಇಟ್ಕೊಂಡು ಟ್ರೇಡ್ ಮಾಡ್ತೀರಾ ಅಂತಂದ್ರೆ ಮೋಸ್ಟ್ ಆಫ್ ದಿ ಗೋಲ್ಡ್ ಎಲ್ಲಾನು US ಕಡೆಗಿದೆ. ಮತ್ತೆ ನೀವು ಗೋಲ್ಡ್ ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ತಗೊಂಡು ಹೋಗಕ್ಕಾಗಲ್ಲ, ಲೈಕ್ ಟ್ರೇಡ್ ಮಾಡಕ್ಕೆ ಈಸಿ ಆಗಲ್ಲ. ಅದಕ್ಕೆ ಒಂದು ಕರೆನ್ಸಿ ಅಂತ ಬೇಕಾಗಿರುತ್ತೆ. ಅವಾಗ US ಏನ್ ಹೇಳುತ್ತೆ ಅಂತಂದ್ರೆ, ನೋಡಪ್ಪ ಈಗ ಗೋಲ್ಡ್ ಮೋಸ್ಟ್ ಆಫ್ ದಿ ಗೋಲ್ಡ್ ನನ್ನ ಹತ್ರನೇ ಇದೆ, ನೀವು
ಗೋಲ್ಡ್ ನ ಜಗತ್ತಲ್ಲಿ ಟ್ರೇಡ್ ಮಾಡಕ್ಕೆ ಯೂಸ್ ಮಾಡೋ ಬದಲು ನೀವು ನನ್ನ US ಡಾಲರ್ ಏನಿದೆಯಲ್ವಾ, US ದೇಶದ ಕರೆನ್ಸಿ ಡಾಲರ್ ಏನಿದೆಯಲ್ವಾ, ಇದನ್ನ ಯೂಸ್ ಮಾಡಿ ನಾನು ಗೋಲ್ಡ್ ಅನ್ನ ಈ ಡಾಲರ್ಗೆ ಪೆಗ್ ಮಾಡ್ತೀನಿ ಅಂತ ಹೇಳುತ್ತೆ. ಪೆಗ್ ಮಾಡೋದಂತಂದ್ರೆ ಏನಂತಂದ್ರೆ, ಈಗ ಲೈಕ್ ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಪೆಗ್ ಅಂತಂದ್ರೆ ಏನಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ PPT ನಲ್ಲಿ. ಅವಾಗ ಪೆಗ್ ಮಾಡುತ್ತೆ. ಯಾವ ತರ ಪೆಗ್ ಮಾಡುತ್ತೆ ಅಂತಂದ್ರೆ, ಈಗ ನೀನು US ಡಾಲರ್ನ ತಗೋ, ಓಕೆನಾ, ಯೂಸ್ ಮಾಡು. ನೀನು US ಡಾಲರ್ನ ನನಗೇನಾದ್ರೂ ವಾಪಸ್ ಕೊಟ್ಟಂತಂದ್ರೆ ನಾನು ನಿನಗೆ ಮತ್ತೆ ಗೋಲ್ಡ್ ವಾಪಸ್ ಕೊಡ್ತೀನಿ. ಸೊ ಇಲ್ಲಿ ನೀನು ಡಾಲರ್ನ ಯೂಸ್ ಮಾಡ್ದಂಗೆ ಆಗಲ್ಲ, ನೀನು ಗೋಲ್ಡ್ನ ಯೂಸ್ ಮಾಡ್ದಂಗೆ ಆಗುತ್ತೆ. ನೀನು ಯಾವಾಗಾದ್ರೂ ತಂದ್ಬಿಟ್ಟು ನನಗೆ US ಡಾಲರ್ನ ವಾಪಸ್ ಕೊಟ್ರೆ ನಾನು ನಿನಗೆ ಮತ್ತೆ ಗೋಲ್ಡ್ನ ವಾಪಸ್ ಕೊಡ್ತೀನಿ ಅಂತ US ಹೇಳುತ್ತೆ. ಸೊ ಎಷ್ಟಕ್ಕೆ ಪೆಗ್ ಮಾಡಿರುತ್ತೆ ಅಂತಂದ್ರೆ, ಅವಾಗ ಪರ್ ಆನ್ಸ್ ಗೋಲ್ಡ್ಗೆ ಅಂದ್ರೆ 31.1 ಗ್ರಾಮ್ ಗೋಲ್ಡ್ಗೆ $35 ಅಂತ ಫಿಕ್ಸ್ ಆಗಿ ಇಟ್ಬಿಟ್ಟಿರುತ್ತೆ. ನೀನೇನಾದ್ರೂ $35 ನನಗೆ ವಾಪಸ್ ಏನಾದ್ರು ಕೊಟ್ರೆ ನಾನು ನಿನಗೆ 1 ಆನ್ಸ್ ಆಫ್ ಗೋಲ್ಡ್ ನ ಎಕ್ಸ್ಚೇಂಜ್ ಆಗಿ ಕೊಟ್ಟೆ ಬಿಡ್ತೀನಿ ಅಂತ US ಹೇಳ್ತಿರುತ್ತೆ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಈಗ 1944 ಇದನ್ನ ಬ್ರಿಟನ್ ವುಡ್ ಅಗ್ರಿಮೆಂಟ್ ಮಾಡ್ತಾರ 44 ದೇಶಗಳು ಸೇರ್ಕೊಂಡು. ಬಟ್ 1970-71 ಬರೋ ಟೈಮಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂತಂದ್ರೆ, ಈ US ಏನಿದೆಯಲ್ವಾ, ಎಷ್ಟು ನೋಟ್ ನ ಪ್ರಿಂಟ್ ಮಾಡಿರುತ್ತೆ ಅಂತಂದ್ರೆ ಬೇಜಾನ್ ಸಾಕಷ್ಟು ನೋಟ್ ನ ಪ್ರಿಂಟ್ ಮಾಡ್ಬಿಟ್ಟಿರುತ್ತೆ. ಈ ನೋಟ್ ನ ಪ್ರಿಂಟ್ ಮಾಡಿದೆ ಅಂತಂದ್ರೆ ಎಲ್ಲಾ ದೇಶಗಳು ಕೂಡ ಡಾಲರ್ ನ ಯೂಸ್ ಮಾಡ್ಕೊಳ್ತಿರ್ತಾರೆ ಟ್ರೇಡ್ಗೋಸ್ಕರ. ಈಗ ಏನಾದ್ರು ಈ ಎಲ್ಲಾ ದೇಶಗಳು ವಾಪಸ್ ತಂದ್ಬಿಟ್ಟು US ಗೆ ಏನಾದ್ರು ಡಾಲರ್ ನ ಕೊಟ್ಬಿಟ್ಟು ನನಗೆ ಗೋಲ್ಡ್ ಕೊಡು ಅಂತ ಏನಾದ್ರು ಕೇಳಿದ್ರೆ, ಅಷ್ಟು ಗೋಲ್ಡ್ US ಹತ್ರ ಇರೋದೇ ಇಲ್ಲ, ಅಷ್ಟು ನೋಟನ್ನ ಪ್ರಿಂಟ್ ಮಾಡಿರುತ್ತೆ. ಸೊ ಅವಾಗಿನ ಅಲ್ಲಿನ ಪ್ರೆಸಿಡೆಂಟ್ ನಿಕ್ಸನ್ ಅಂತ ಇರ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಇಷ್ಟ ದಿನ ಏನು ನಾವು ಗೋಲ್ಡ್ ಗೆ ಪೆಗ್ ಮಾಡಿದ್ವಲ್ಲ ಡಾಲರ್ನ, ಈಗ ಅದು ಪೆಗ್ ಮಾಡಿರೋದನ್ನ ನಾನು ಡಿಪೆಗ್ ಮಾಡ್ತೀನಿ, ಇನ್ಮೇಲಿಂದ ಈ ಸಿಸ್ಟಮೇ ಇರಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಇಡೀ ಜಗತ್ತಿನಾದ್ಯಂತ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಪ್ಯಾನಿಕ್ ಕ್ರಿಯೇಟ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ಈಗ ನೋಟ್ ಅಂದ್ರೆ ಏನ್ ಹೇಳಿ, ಅದು ಜಸ್ಟ್ ಒಂದು ಪೇಪರ್ ಇದ್ದಂಗೆ. ಆ ಪೇಪರ್ಗೆ ವ್ಯಾಲ್ಯೂನೇ ಇಲ್ಲ, ಗೋಲ್ಡ್ಗೆ ವ್ಯಾಲ್ಯೂ ಇದೆ, ಪೇಪರ್ಗೆ ವ್ಯಾಲ್ಯೂ ಇಲ್ಲ. ಸೊ ಈಗ ಪೇಪರ್ಗೆ ವ್ಯಾಲ್ಯೂ ಇದೆ ಅಂತೇಳಿ ಇಂಡೈರೆಕ್ಟ್ ಆಗಿ US ಬೇರೆ ಬೇರೆ ದೇಶಗಳಿಗೆ ಪುಷ್ ಮಾಡ್ದಂಗಾಯ್ತು. ಸೊ ಅವಾಗ US ಮೇಲೆ ಬೇರೆ ಬೇರೆ ದೇಶಗಳಿಗೆ ನಂಬಿಕೆ ಇಲ್ದಂಗ ಆಗಿತ್ತು. ಯಾಕಂತಂದ್ರೆ ನೀವೇ ಯೋಚನೆ ಮಾಡಿ, ಡಾಲರ್ನ ಎಷ್ಟು ಬೇಕಾದ್ರೂ US ಪ್ರಿಂಟ್ ಮಾಡ್ಬೋದು, ಬೇರೆ ದೇಶಗಳು ಪ್ರಿಂಟ್ ಮಾಡಕ್ಕಾಗಲ್ಲ, ಬೇರೆ ದೇಶಗಳು ದುಡಿಬೇಕು. US ಜಸ್ಟ್ ಪ್ರಿಂಟ್ ಮಾಡಿದ್ರೆ ಸಾಕು. ಇದರಿಂದ ಇದು ಒಂದು ಡಿಸ್ಅಡ್ವಾಂಟೇಜ್ ಅಲ್ವಾ ಬೇರೆ ಕಂಟ್ರಿಗಳಿಗೆಲ್ಲ ಆಸ್ ಕಂಪೇರ್ ಟು USA. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಜಗತ್ತಿನಾದ್ಯಂತ ಪ್ಯಾನಿಕ್ ಕ್ರಿಯೇಟ್ ಆಗಿ ನೀನ್ ಗೋಲ್ಡ್ಗೆ ವ್ಯಾಲ್ಯೂ ಅಂದ್ರೆ ಲೈಕ್ ಡಿಮ್ಯಾಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೇನೆ ಗೋಲ್ಡ್ ಪ್ರೈಸ್ ಏನ್ $35 ಇತ್ತಲ್ವಾ, ಅದನ್ನ ಜಾಸ್ತಿ ಬೇರೆ ಬೇರೆ ಡಿಮ್ಯಾಂಡ್ ಬಂದು ಬೇರೆ ಬೇರೆ ಎಲ್ಲರೂ ಪರ್ಚೇಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇದು $195 $200 ಪರ್ ಆನ್ಸ್ ಗೆ ಟಚ್ ಆಗುತ್ತೆ. ಇದರಿಂದಾನೇ ಅವಾಗ ಗೋಲ್ಡ್ ಅಲ್ಲಿ ರ್ಯಾಲಿ ಬರುತ್ತೆ. ಸೊ ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ವಾ ಏನಂತಂದ್ರೆ, ಈ ತರ ರ್ಯಾಲಿ ಬಂದ ತಕ್ಷಣ ಇದು ಫಾರ್ ಎವರ್ ಯಾವಾಗ್ಲೂ ಕೂಡ ಮೇಲೆನೆ ಹೋಗ್ತಿರಲ್ಲ. ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಏನಾಗುತ್ತೆ ಅಂತಂದ್ರೆ, ಸಿಸ್ಟಮ್ ಅಲ್ಲಿ ಸೊಲ್ಯೂಷನ್ ಹುಡುಕಕ್ಕೆ ಟ್ರೈ ಮಾಡ್ತಾರೆ. ಈಗ ಏನೋ ಒಂದು ಕ್ರೈಸಿಸ್ ಬಂದಿದೆ, ಕೊರೋನಾ ಅಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಇದರಿಂದ ಹೆದರ್ ನಿಂತ್ಕೊಳ್ಳಲ್ಲ, ಇದಕ್ಕೆ ಸೊಲ್ಯೂಷನ್ ಏನ್ ವ್ಯಾಕ್ಸಿನ್ ಕಂಡು ಹಿಡಿದ್ರೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡಿದ್ರೆ ಇದರಿಂದ ನಾವು ಬದುಕಬಹುದಪ್ಪ. ಯಾಕಂದ್ರೆ ಲೈಕ್ ಕ್ರೈಸಿಸ್ ಇಂದ ಹೊರಗಡೆ ಬರ್ಬೇಕಲ್ವಾ. ಸೊ ಈಗ ಡಿಪೆಗ್ ಆದ ತಕ್ಷಣ ಗ್ಲೋಬಲ್ ಅಲ್ಲೂ ಕೂಡ ಒಂದು ನರೇಟಿವ್ ಸ್ಟಾರ್ಟ್ ಆಗುತ್ತೆ. ಏನಂತಂದ್ರೆ, ಹೌದಪ್ಪ ಈಗ ಎಲ್ಲರ ಕಡೆಗೂ ಡಾಲರ್ ಇದೆ, ಸೊ ಡಾಲರ್ನೇ ಎಲ್ಲರ ಜೊತೆಗೂ ಟ್ರೇಡ್ ಮಾಡಕ್ಕೆ ಯೂಸ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಡಾಲರ್ನೇ ಎಲ್ಲರೂ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಮತ್ತೆ ಗೋಲ್ಡ್ ಪ್ರೈಸ್ ನಾರ್ಮಲೈಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ಗೋಲ್ಡ್ ಫಾರ್ ಎವರ್ ಮೇಲೆ ಹೋಗಲ್ಲ ಅಂತ ನಾನು ನಿಮಗೆ ಅವಾಗಲೇ ಹೇಳಿದ್ದೀನಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಗೋಲ್ಡ್ ಪ್ರೈಸ್ ಈಗ $200 ಪರ್ ಆನ್ಸ್ಗೆ $195 ಟಚ್ ಆಗಿತ್ತಲ್ವಾ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಫಾಲ್ ಅಂತ ಹಾಕಿದ್ದೀನಿ. ಇದು $195 ಇಂದ ಆಲ್ಮೋಸ್ಟ್ ಅಲ್ಲಿ ಕೆಳಗಡೆ ಬಂದು ಆಲ್ಮೋಸ್ಟ್ $100 ಬರುತ್ತೆ. ಅಂದ್ರೆ ಬರೋಬ್ಬರಿ 49-50% ಗೋಲ್ಡ್ ಕೆಳಗಡೆ ಬರುತ್ತೆ. ಸೊ ನಾನು ನಿಮಗೆ ಇದನ್ನೇ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಗೋಲ್ಡ್ ಯಾವಾಗ ಮೇಲೆ ಹೋಗಿರುತ್ತಲ್ವಾ, ಅವಾಗ ಅಷ್ಟೇ ಪ್ರಮಾಣದಲ್ಲಿ ಕೆಳಗಡೆನೂ ಕೂಡ ಬರುತ್ತೆ. ದಿಸ್ ಇಸ್ ದ ಫಸ್ಟ್ ಇನ್ಸ್ಟೆನ್ಸ್. ಯಾವಾಗ 1991 US ಈ ಗೋಲ್ಡ್ ನ ಡಿಪೆಗ್ ಮಾಡಿದ್ರಿಂದ ಈ ತರ ಗೋಲ್ಡ್ 490-500% ಮೇಲೆ ಹೋಗ್ಬಿಟ್ಟು ಮತ್ತೆ 45% ಅಥವಾ 50% ಕೆಳಗಡೆ ಬರುತ್ತೆ. ದಿಸ್ ಇಸ್ ದ ಫಸ್ಟ್ ಇನ್ಸ್ಟೆನ್ಸ್ ವಿಚ್ ವಿ ಹ್ಯಾವ್ ಟು ಲುಕ್ ಇನ್ ದಿ ಹಿಸ್ಟ್ರಿ. ಓಕೆನಾ. ಇನ್ನು ಎರಡನೇ ಇನ್ಸ್ಟೆನ್ಸ್ ಯಾವಾಗ ಅಂತಂದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ನಿಮಗೆ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಓಕೆನಾ. ಇದನ್ನೆಲ್ಲನೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ. 1900 ಯಾವಾಗ ಅಂತಂದ್ರೆ, ನಾನು ನಿಮಗೆ ಇಲ್ಲಿ PPT ನಲ್ಲೂ ಕೂಡ ತೋರಿಸ್ತಿದ್ದೀನಿ. 1976 1980 ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ಆವಾಗೂ ಕೂಡ ನೀವು ಇಲ್ಲಿ ನೋಡ್ತಿರ್ಬೋದು, ಗೋಲ್ಡ್ ಪ್ರೈಸು ಬರೋಬ್ಬರಿ $100 ಇಂದ ಹಿಡಿದ್ಬಿಟ್ಟು ಆಲ್ಮೋಸ್ಟ್ $900 $873 ರೀಚ್ ಆಗುತ್ತೆ. ಅಂದ್ರೆ ಬರೋಬ್ಬರಿ 700-800% ಗೋಲ್ಡ್ ಮೇಲೆ ಹೋಗುತ್ತೆ ಪರ್ ಆನ್ಸ್ ಬೆಲೆ. ಓಕೆನಾ. ನಾನು ಇಲ್ಲಿ ಏನೇನ್ ಮಾತಾಡ್ತಿದ್ದೀನಲ್ವಾ, ಅದೆಲ್ಲ ಆನ್ಸ್ ಅಲ್ಲಿ ಇರುತ್ತೆ ಮತ್ತೆ ಡಾಲರ್ ಅಲ್ಲಿ ಇರುತ್ತೆ. ಓಕೆನಾ. ಇದು ಎಷ್ಟಕ್ಕೆ ಟಚ್ ಆಗುತ್ತೆ ಅಂತಂದ್ರೆ, $873-900 ಟಚ್ ಆಗುತ್ತೆ ಪರ್ ಆನ್ಸ್ ಬೆಲೆ. ಅಂದ್ರೆ ಬರೋಬ್ಬರಿ 700-800% ಗೋಲ್ಡ್ ಮೇಲೆ ಹೋಗುತ್ತೆ. ಯಾಕೆ ಆ ಟೈಮಲ್ಲಿ ಮೇಲೆ ಹೋಗುತ್ತೆ ಅಂತಂದ್ರೆ, ಅವಾಗ US ಅಲ್ಲಿ ಡಬಲ್ ಡಿಜಿಟ್ ಅಲ್ಲಿ ಇನ್ಫ್ಲೇಷನ್ ಆಗ್ತಿರುತ್ತೆ. US ಅಲ್ಲೇನೆ ಇನ್ಫ್ಲೇಷನ್ ಆಗ್ತಿದೆ ಅಂತಂದ್ರೆ, US ಆ ಟೈಮ್ ಇಂದನೂ ಸೂಪರ್ ಪವರ್. ಓಕೆನಾ. ಲೈಕ್ US ಎಕಾನಮಿನಲ್ಲೇನೆ ಅಷ್ಟು ಇನ್ಫ್ಲೇಷನ್ ಆಗ್ತಿದೆ ಅಂತಂದ್ರೆ, ಬೇರೆ ದೇಶದಲ್ಲೂ ಕೂಡ ಜಾಸ್ತಿ ಇನ್ಫ್ಲೇಷನ್ ಆಗ್ತಿರುತ್ತೆ ಅಂತಂದು
ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಗೋಲ್ಡ್, ನಾನು ನಿಮ್ಗೆ ಏನ್ ಹೇಳಿದೆ ಮೊದಲೇನೆ, ಈ ಇನ್ಫ್ಲೇಷನ್ ಇಂದ ಹೆಡ್ಜ್ ಮಾಡಕ್ಕೋಸ್ಕರ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಮೊದಲೇನೆ ಹೇಳಿದ್ನಲ್ವಾ. ಸೊ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಏನರ್ಥ ಅಂತಂದ್ರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಮತ್ತೆ ಸಾಮಾನ್ಯ ಜನಗಳು, ಸೆಂಟ್ರಲ್ ಬ್ಯಾಂಕ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಎಲ್ಲೂ ಇನ್ವೆಸ್ಟ್ ಮಾಡೋ ಬದಲಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಸಿಂಪಲ್ ಆಗಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಗೋಲ್ಡ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗ್ಬಿಟ್ಟು ಈಗ ಗೋಲ್ಡ್ 700 ಇಂದ 800% ಮೇಲೆ ಹೋಗಿರುತ್ತೆ. ಸೊ ಬಟ್ ಸೊಲ್ಯೂಷನ್ ಏನ್ ತರ್ತಾರೆ ಅಂತಂದ್ರೆ ಆ ಟೈಮಲ್ಲಿ ನಾನು ನಿಮಗೆ ಹೇಳಿದ್ನಲ್ವಾ, ಯಾವಾಗ ಕ್ರೈಸಿಸ್ ಬರುತ್ತೆ ಅವಾಗ ನಮ್ಮ ಜನಗಳು ಅಂದ್ರೆ ಹ್ಯೂಮನ್ ಯಾವ ತರ ಥಿಂಕ್ ಮಾಡ್ತಾನೆ ಅಂತಂದ್ರೆ ಇದರಿಂದ ಯಾವ ರೀತಿ ಹೊರಗಡೆ ಬರೋದು ಅಂತ ಥಿಂಕ್ ಮಾಡ್ತಾನೆ. ಈಗ US ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಂತಂದ್ರೆ US ಅಲ್ಲಿ ಇನ್ಫ್ಲೇಷನ್ ಜೊತೆಗಿನ ಆ ಟೈಮಲ್ಲಿ ಏನಾಗಿರುತ್ತೆ ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಇದು 1980 ಕೂಡ ಮೇಲೆ ಹೋಗಿರುತ್ತೆ. 1979 ಏನಾಗುತ್ತೆ ಅಂತಂದ್ರೆ 1979 ಈ ಇರಾನಿಯನ್ ರೆವಲ್ಯೂಷನ್ ಕೂಡ ಆಗುತ್ತೆ. ಇರಾನಿಯನ್ ರೆವಲ್ಯೂಷನ್ ಆದ ತಕ್ಷಣ ಏನಾಗಿರುತ್ತೆ ಅಂತಂದ್ರೆ ಈ ಮಿಡಲ್ ಈಸ್ಟ್ ಕಂಪ್ಲೀಟ್ಲಿ ಅನ್ಸ್ಟೇಬಲ್ ಆಗಿರುತ್ತೆ. ಮಿಡಲ್ ಈಸ್ಟ್ ಇಂದಾನೆ ಇಡೀ ಜಗತ್ತಿಗೆಲ್ಲ ಆಯಿಲ್ ಹೋಗ್ತಿರೋದ್ರಿಂದ ಅನ್ಸ್ಟೇಬಲ್ ಆಗಿದ್ರಿಂದ ಎಲ್ಲಾ ದೇಶದಲ್ಲೂ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರುತ್ತೆ. ಸೊ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಗಳು ಈ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡ್ತಾರೆ, ಹೈಕ್ ಮಾಡ್ತಾರೆ. US ಹಿಸ್ಟ್ರಿನಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಮಾಡಿದ್ದು ಟೈಮ್ ಯಾವುದು ಅಂತಂದ್ರೆ ಈ 1980 ಟೈಮಲ್ಲಿ. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ಅಂತಂದ್ರೆ ನೀವು ಸಿಂಪಲ್ ಆಗಿ ಹೋಗ್ಬಿಟ್ಟು ಏನ್ ಮಾಡಿ ಅಂತಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಏನಂತ ಅಂತಂದ್ರೆ US ಫೆಡ್ ಇಂಟ್ರೆಸ್ಟ್ ರೇಟ್ ಹಿಸ್ಟ್ರಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ವೆಬ್ಸೈಟೇ ಬರುತ್ತೆ. ಓಕೆನಾ, ಇಲ್ಲಿ ಮ್ಯಾಕ್ರೋ ಟ್ರೆಂಡ್ಸ್ ಅಂತ ಇದೆಯಲ್ವಾ, ಸೆಕೆಂಡ್ ವೆಬ್ಸೈಟ್ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ನೀವು ಇಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ನಿಮ್ಗೆ ಇದನ್ನ ಇಲ್ಲಿ ಆ ಪೀರಿಯಡ್ ಅಲ್ಲಿ ಅಷ್ಟೇ ತೋರಿಸ್ತೀನಿ. ಓಕೆನಾ, ಇಲ್ಲಿ ಕಾಂಪ್ರೈಸ್ ಮಾಡ್ತಿದ್ದೀನಿ ನೋಡಿ. ಕಾಂಪ್ರೈಸ್ ಮಾಡಿದ್ರೆ 1980 ಟೈಮಲ್ಲಿ, ಓಕೆನಾ, ಇದು 1980-81 ಟೈಮಲ್ಲಿ US ಎಷ್ಟು ಇಂಟ್ರೆಸ್ಟ್ ರೇಟ್ ನ ಮಾಡಿರುತ್ತೆ ಅಂತಂದ್ರೆ ಬರೋಬ್ಬರಿ 20-21% ವರೆಗೂ ಇಲ್ಲಿ 19 ತೋರಿಸ್ತಿದೆ. ಇದನ್ನ ನೀವು ಇನ್ನೂ ಕಾಂಪ್ರೈಸ್ ಮಾಡಿ ನೋಡಿದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ. ಓಕೆನಾ, ಪೀಕ್ ಅಲ್ಲಿ 20% ಇಂಟ್ರೆಸ್ಟ್ ರೇಟ್ ನ ಮಾಡಿರ್ತಾರೆ. 20% ಇಂಟ್ರೆಸ್ಟ್ ರೇಟ್ ಮಾಡೋದಂದ್ರೆ ಏನ್ ಹೇಳಿ, ಬ್ಯಾಂಕ್ಗಳು ಬೇರೆ ಯಾರಿಗಾದ್ರೂ ಸಾಲ ಕೊಡ್ಬೇಕಂದ್ರೂ ಕೂಡ 20%ಗೆ ಲೆಂಡ್ ಮಾಡ್ತಿರ್ತಾರೆ. 20% ಲೆಂಡ್ ಮಾಡ್ತಾರೆ ಅಂತಂದ್ರೆ ಅವರು ಯಾರು ಬಿಸ್ನೆಸ್ಗಳು ಲೋನೇ ತಗೊಳ್ಳಲ್ಲ. ಬಿಸ್ನೆಸ್ಗಳು ಲೋನ್ ತಗೊಳ್ಳಲ್ಲ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಲ್ಲ. ಎಂಪ್ಲಾಯ್ಮೆಂಟ್ ಜನರೇಟ್ ಆಗಲ್ಲ ಅಂತಂದ್ರೆ ಜನಗಳ ಹತ್ರ ದುಡ್ಡು ಬರಲ್ಲ. ಅಂತಂದ್ರೆ ಜನಗಳು ಯಾರು ಹೋಗ್ಬಿಟ್ಟು ಎಕಾನಮಿನಲ್ಲಿ ಸ್ಪೆಂಡ್ ಮಾಡಲ್ಲ ಅಂತಂದ್ರೆ ಗೂಡ್ಸ್ ಮತ್ತೆ ಸರ್ವಿಸಸ್ಗೆ ಡಿಮ್ಯಾಂಡ್ ಬರಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಇನ್ಫ್ಲೇಷನ್ ಕೆಳಗಡೆ ಬರುತ್ತೆ. ಸೊ ಈ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡಕ್ಕೆ ಈ ಸೆಂಟ್ರಲ್ ಬ್ಯಾಂಕ್ಗಳ ಹತ್ರ ಇರೋ ಒಂದು ಕೀ ಟೂಲ್ ಏನಂತಂದ್ರೆ ಈ ಇಂಟ್ರೆಸ್ಟ್ ರೇಟ್ ನ ಎಷ್ಟು ಸೆಟ್ ಮಾಡ್ಬೇಕಂತ. ಈಗ ಎಷ್ಟಿದೆ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ನಮ್ಮ ಇಂಡಿಯಾದಲ್ಲಿ ಇದನ್ನ ರೆಪೋ ರೇಟ್ ಅಂತ ಹೇಳಿ ಕರೀತಾರೆ, US ಅಲ್ಲಿ ಇದನ್ನ ಇಂಟ್ರೆಸ್ಟ್ ರೇಟ್ ಅಂತ ಹೇಳಿ ಕರೀತಾರೆ. ಈಗ ಮೇ ಬಿ 3.5-4% ಏನೋ ಇದೆ, ನನಗೆ ಎಕ್ಸಾಕ್ಟ್ ಫಿಗರ್ಸ್ ಗೊತ್ತಿಲ್ಲ, ನೀವು ಸರ್ಚ್ ಮಾಡ್ಬೋದು. ಓಕೆನಾ, ಸೊ ಈಗ ಏನಾಗುತ್ತೆ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ನ ಆಟೋಮೆಟಿಕ್ ಆಗಿ ಹೈಕ್ ಮಾಡಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಬರುತ್ತೆ. ಇನ್ಫ್ಲೇಷನ್ ಕಂಟ್ರೋಲ್ ಬಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಏನಂತಂದ್ರೆ ಸ್ಕ್ರೀನ್ ಮೇಲೆ ಈ ಗೋಲ್ಡ್ ಪ್ರೈಸ್ ಏನು $900 $890 ರೀಚ್ ಆಗಿತ್ತಲ್ವಾ, ದಬಾಕ್ ಅಂತ ಕೆಳಗಡೆ ಬಿದ್ಬಿಟ್ಟು $300 ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ 66% ಕೆಳಗಡೆ ಬರುತ್ತೆ ಗೋಲ್ಡ್. ನೀವೇನಾದ್ರೂ ಆ ಟೈಮಲ್ಲಿ ಪೀಕ್ ಅಲ್ಲಿ ಹೋಗಿ ಏನಾದ್ರು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಿಮ್ ದುಡ್ಡು 66% ಕೆಳಗಡೆ ಬರ್ತಿತ್ತು. ನಿಮ್ಮ ಹತ್ರ ಕೇವಲ 34,000 ಮಾತ್ರ ಇರ್ತಿತ್ತು. ಸೊ ಇದು ಸೆಕೆಂಡ್ ಇನ್ಸ್ಟೆನ್ಸ್. ಓಕೆನಾ, ಒಂದು ಯಾವಾಗ ಬ್ರಿಟನ್ ವುಡ್ ಅಗ್ರಿಮೆಂಟ್ ಕೊಲ್ಯಾಪ್ಸ್ ಆದಾಗ, ಡಿಪೆಗ್ ಮಾಡಿದಾಗ ಗೋಲ್ಡ್ ನ ಡಾಲರ್ ವಿರುದ್ಧ. ಇನ್ನು ಎರಡನೇ ಇನ್ಸ್ಟೆನ್ಸ್ ಯಾವಾಗ ಅಂತಂದ್ರೆ US ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿ ಮತ್ತೆ ಈ ಮಿಡಲ್ ಈಸ್ಟ್ ಇನ್ಸ್ಟೆಬಿಲಿಟಿ ಇದ್ದಾಗ ಗೋಲ್ಡ್ ಪ್ರೈಸ್ ಮೇಲೆ ಹೋಗಿತ್ತು. ಮತ್ತೆ ಅದೆಲ್ಲ ಕ್ರೈಸಿಸ್ ಸಾಲ್ವ್ ಆದ ತಕ್ಷಣ ಮತ್ತೆ ಕೆಳಗಡೆ ಬರುತ್ತೆ. ಐ ಹೋಪ್ ನಿಮಗೆ ಇವು ಎರಡು ಇನ್ಸ್ಟೆನ್ಸ್ ಅರ್ಥ ಆದ್ವು ಅಂತ ಅನ್ಕೊಂಡಿದೀನಿ. ಅದಾದ್ಮೇಲೆ ನೋಡಿ, ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಡೇಟಾ ಇದೆ. ಏನಂತಂದ್ರೆ ಈ 1980 ಆದ್ಮೇಲೆ ಗೋಲ್ಡ್ ಕೆಳಗೆ ಬರಕ್ ಸ್ಟಾರ್ಟ್ ಆಗುತ್ತಾ, 1980 ಹಿಡಿದು ಆ ಪೀಕಿಗೆ ಏನ್ ಹೋಗಿತ್ತಲ್ವಾ ಗೋಲ್ಡ್, ಆ ಪೀಕಿಗೆ ಮತ್ತೆ ಯಾವಾಗ ವಾಪಸ್ ಬರುತ್ತೆ ಅಂತಂದ್ರೆ ಬರೋಬ್ಬರಿ 2008 ಟೈಮಲ್ಲಿ ವಾಪಸ್ ಬರುತ್ತೆ. 2007-8 ಟೈಮಲ್ಲಿ ವಾಪಸ್ ಬರುತ್ತೆ. ಅಂದ್ರೆ ನೀವೇನಾದ್ರೂ ಗೋಲ್ಡ್ ಪೀಕ್ ಇದ್ದಾಗ 1980 ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಗೋಲ್ಡ್ ನೀವೇನು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರಲ್ವಾ, ಸೇಮ್ ಅದೇ ರೇಟಿಗೆ ಬರ್ಬೇಕಂತಂದ್ರೆ 27-28 ವರ್ಷ ತಗೊಳುತ್ತೆ. ಅದಕ್ಕೇನೆ ಗೋಲ್ಡ್ ಸೈಕಲ್ ನ ಯಾವ ತರ ಕರೀತಾರೆ ಅಂತಂದ್ರೆ ಡೀಪ್ ಸೈಕಲ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಒಂದೇ ಸರಿನೂ ಮೇಲೆ ಹೋಗಲ್ಲ, ಒಂದೇ ಸರಿ ಕೆಳಗಡೆನೂ ಬರಲ್ಲ. ಸೊ ಇದು ಗೋಲ್ಡ್ ಸೈಕಲ್ ಅಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ, ಇದು ಹಿಸ್ಟ್ರಿಯಿಂದ ನಾವು ಕಲಿಬೇಕಾಗಿರೋದು ಏನಂತಂದ್ರೆ ಗೋಲ್ಡ್ ಏನಾದ್ರೂ ಒಂದೇ ಸರಿ ಪೀಕ್ ಹೋಗಿ ಕೆಳಗಡೆ ಬರ್ತಿದೆ ಅಂತಂದ್ರೆ ಅದು ಒಂದೇ ಸರಿ ರಿವರ್ಸಲ್ ಆಗ್ಬಿಟ್ಟು ಮೇಲೆ ಹೋಗಲ್ಲ. ಇದನ್ನೇ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ, ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಿರೋದು. ಓಕೆನಾ, ಇನ್ನೊಂದು ಮೂರನೇ ಇನ್ಸ್ಟೆನ್ಸ್ ತಿಳ್ಕೊಳ್ಳೋಣ, ಅವಾಗ ನಿಮಗೆ ಒಂದು ಕನ್ಕ್ಲೂಷನ್ ಗೊತ್ತಾಗುತ್ತೆ. ಮೂರನೇ ಇನ್ಸ್ಟೆನ್ಸ್ ಯಾವಾಗ ಅಂತಂದ್ರೆ 2000ನೇ ಇಸ್ವಿನಲ್ಲಿ ಏನಾಗುತ್ತೆ ಅಂತಂದ್ರೆ ಗ್ಲೋಬಲ್ ಅಲ್ಲಿ IT ಬಬಲ್ ಆಗುತ್ತೆ. IT ಬಬಲ್ ಅಂತಂದ್ರೆ ಇದ್ರ ಬಗ್ಗೆ ನಾನು ಬೇಕಾದ್ರೆ ಯಾವಾಗಾದ್ರೂ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. IT ಬಬಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ 2000 IT ಬಬಲ್ ಯಾವಾಗ ಬಸ್ಟ್ ಆಗುತ್ತೆ ಅಂತಂದ್ರೆ 2001ನೇ ಇಸ್ವಿನಲ್ಲಿ ಬಸ್ಟ್ ಆಗುತ್ತೆ. 2001ನೇ ಇಸ್ವಿನಲ್ಲಿ ಕಂಪ್ಲೀಟ್ಲಿ ಬಸ್ಟ್ ಆಗುತ್ತೆ. ಬಸ್ಟ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಗೋಲ್ಡ್ ಪ್ರೈಸ್ ಅವಾಗ ಕೇವಲ $250-300 ರೇಂಜ್ ಅಲ್ಲಿ ಇರುತ್ತೆ. ಅದು ಮೇಲ್ ಹೋಗ್ಬಿಟ್ಟು ಬರೋಬ್ಬರಿ $1,900 ಇಂದ $2,000 ಪರ್ ಆನ್ಸ್ ರೀಚ್ ಆಗುತ್ತೆ. ಅಂದ್ರೆ ಬರೋಬ್ಬರಿ $580-600
600% ಗೋಲ್ಡ್ ಮೇಲ್ ಹೋಗುತ್ತೆ. ಯಾಕಂತಂದ್ರೆ ಅವಾಗ ಐ ಟಿ ಬಬಲ್ ಬಸ್ಟ್ ಆಗಿರುತ್ತಲ್ವಾ, ಎಲ್ಲರೂ ಕೂಡ ಈ ಐ ಟಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್. ಈಗ ಐ ಟಿ ಕಂಪನಿಗಳಲ್ಲಿ ಪ್ರಾಮಿಸಿಂಗ್ ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಲೈಕ್ ಐ ಟಿ ಬಬಲ್ ಬಸ್ಟ್ ಆದ ತಕ್ಷಣ ಬೇರೆ ಅಸೆಟ್ ಕ್ಲಾಸ್ ನ ಹುಡುಕ್ತಾರೆ. ಈಗ ಕ್ರೈಸಿಸ್ ಟೈಮ್ ಇದು, ಕ್ರೈಸಿಸ್ ಟೈಮ್ ಆದಾಗ ಏನಾಗುತ್ತೆ, ಕ್ರೈಸಿಸ್ ಟೈಮ್ ಅಲ್ಲಿ ಸೇಫ್ ಹೆವನ್ ನ ಹುಡುಕ್ತಾರೆ ಇನ್ವೆಸ್ಟರ್ಸ್. ಸೇಫ್ ಹೆವನ್ ಯಾವುದು ಅಂತಂದ್ರೆ ಈ ಗೋಲ್ಡ್ ಅಲ್ಲಿ ತಂದ್ಬಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಗೋಲ್ಡ್ ಮತ್ತೆ ರ್ಯಾಲಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, 500 ಇಂದ 600% ರಿಟರ್ನ್ ಕೂಡ ಬರುತ್ತೆ. ಯಾವಾಗ ಇದು ಐ ಟಿ ಬಬಲ್ದು ಒಂದ್ ಸ್ವಲ್ಪ ಕನ್ಸಾಲಿಡೇಟ್ ಆಗುತ್ತಲ್ವಾ, ಲೈಕ್ ಇದನ್ನೆಲ್ಲಾನು ಜನಗಳು ಮರಿತಾರಲ್ವಾ, ಮತ್ತೆ ಗೋಲ್ಡ್ ಪ್ರೈಸ್ ಕೆಳಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾನು ನಿಮ್ಗೆ ಅವಾಗ್ಲಿಂದಾನು ಹೇಳ್ತಿದ್ದೀನಿ, ಜಗತ್ತಲ್ಲಿ ಏನೇ ಪ್ರಾಬ್ಲಮ್ ಬಂದಿದೆ ಅಂದ್ರೂ ಕೂಡ ಹ್ಯೂಮನ್ಸ್ ಇದನ್ನ ಸಾರ್ಟ್ ಔಟ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಸಾರ್ಟ್ ಔಟ್ ಮಾಡಿದ್ಮೇಲೆ ಗೋಲ್ಡ್ ಪ್ರೈಸ್ ಪೀಕ್ ಅಲ್ಲಿ $1,900 ಇಂದ $2,000 ಇತ್ತಲ್ವಾ, ಅದು ಕೆಳಗಡೆ ಬಂದು ಬರೋಬ್ಬರಿ 44% ಕೆಳಗಡೆ ಬಂದು $1,000 ಗೋಲ್ಡ್ ಪರ್ ಆನ್ಸ್ ರೀಚ್ ಆಗುತ್ತೆ. ಅಂದ್ರೆ 44% ಹಿಟ್ ಕೆಳಗಡೆ ಬೀಳುತ್ತೆ. ಸೊ ಅದಾದ ತಕ್ಷಣ ನೆಕ್ಸ್ಟ್ ಇನ್ಸ್ಟೆನ್ಸ್, ಲೈಕ್ ಸಣ್ಣ ಪುಟ್ಟ ಇನ್ಸ್ಟೆನ್ಸ್ ನ ತಗೊಂಡಿಲ್ಲ ಓಕೆನಾ ನಾನು. ಈ ಕೊರೋನಾ ಟೈಮಲ್ಲಿ ಮೇಲೋಯ್ತು, ಮತ್ತೆ ಮಿಡಲ್ ಈಸ್ಟ್ ಅಲ್ಲಿ ಯಾವಾಗ ಕಾನ್ಫ್ಲಿಕ್ಟ್ ಆಯ್ತು ಅವಾಗ ಮೇಲೋಗಿದೆ. ಸೊ ಮಲ್ಟಿಪಲ್ ಮತ್ತೆ ಸಣ್ಣ ವಾರ್ ಆದಾಗಲೂ ಕೂಡ ಗೋಲ್ಡ್ ಮೇಲೆ ಹೋಗಿದೆ. ಬಟ್ ನಾವು ಯಾವನು ಕನ್ಸಿಡರ್ ಮಾಡಿಲ್ಲ. ಯಾವಾಗ ಬಿಗ್ ಮೂವ್ ಬಂದಿದೆಯಲ್ವಾ, ಆ ಬಿಗ್ ಮೂವ್ ನ ಮಾತ್ರ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಕೊಡ್ತಿದ್ದೀನಿ. ಸೊ ಈಗ ರೀಸೆಂಟ್ ಆಗಿ ಏನಾಗಿತ್ತು ಅಂತಂದ್ರೆ, ರೀಸೆಂಟ್ ಆಗಿ ನೀವು ಸಿಂಪಲ್ ಆಗಿ ಇಲ್ಲಿ ಗ್ರಾಫ್ ಅಲ್ಲಿ ನೋಡಿದ್ರೆ ಗೋಲ್ಡ್ ಪ್ರೈಸ್ ಬರೋಬ್ಬರಿ ಫೆಬ್ರವರಿ 2022 ಹಿಡಿದು ಆಲ್ಮೋಸ್ಟ್ 2026 ಜನವರಿ ಫೆಬ್ರವರಿ ವರ್ಗುನು ಕೂಡ ಬರೋಬ್ಬರಿ 250% ಮೇಲೆ ಹೋಗಿತ್ತು. ಸೊ ಅದಾದ ತಕ್ಷಣ ರೀಸೆಂಟ್ ಆಗಿ ಏನಾಗಿದೆ ಅಂತಂದ್ರೆ, ಈಗ ಗೋಲ್ಡ್ ಪ್ರೈಸ್ ಮೇಲೆ ಹೋಗಿತ್ತಾ, ಬಟ್ ಈಗ ರೀಸೆಂಟ್ ಆಗಿ ಆಲ್ಮೋಸ್ಟ್ 20 ರಿಂದ 22% ಕೆಳಗಡೆನೂ ಕೂಡ ಬಂದಿದೆ. ಈಗ ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಮೇನ್ ಕಾರಣ ಏನಂತಂದ್ರೆ ರಷ್ಯಾ ಯುಕ್ರೇನ್ ವಾರ್. ಸೊ ಇದು ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ಕೇಳಿ, ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರಷ್ಯಾ ಯುಕ್ರೇನ್ ವಾರ್ ಇಂದ ಯಾಕೆ ಗೋಲ್ಡ್ ಪ್ರೈಸ್ ಮೇಲೆ ಹೋಗಿತ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಈ ರಷ್ಯಾ ಯುಕ್ರೇನ್ ವಾರ್ ಆಗೋದಕ್ಕೂ ಮತ್ತೆ ಗೋಲ್ಡ್ ಪ್ರೈಸ್ ಮೇಲೆ ಹೋಗೋದಕ್ಕೂ ಏನ್ ಸಂಬಂಧ ಅಂತ ನಿಮಗೆ ಒಂದು ಕನ್ಫ್ಯೂಷನ್ ಬರ್ತಿರ್ಬೋದು. ಏನಂತಂದ್ರೆ, ಈ ರಷ್ಯಾ ಯುಕ್ರೇನ್ ವಾರ್ ಯಾಕಾಯ್ತು ಅಂತ ನೀವು ಮೊದಲು ಅರ್ಥ ಮಾಡ್ಕೋಬೇಕು. ರಷ್ಯಾ ಯುಕ್ರೇನ್ ವಾರ್ ಏನಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ 2022ರಲ್ಲಿ. ಆಕ್ಚುಲಿ ಇದು ರಷ್ಯಾ ಯುಕ್ರೇನ್ ವಾರ್ ತುಂಬಾ ಹಳೆ ವಾರ್ ಓಕೆನಾ, ಬಟ್ ಇದು ರಿಯಲ್ ಆಗಿ ಎಕ್ಸ್ಕಲೇಟ್ ಆಗಿದ್ದು ಯಾವಾಗ ಅಂತಂದ್ರೆ 2022ರಲ್ಲಿ, ಅಂದ್ರೆ ಲೈಕ್ ಫೆಬ್ರವರಿ ಟೈಮಲ್ಲಿ ಇದು ರಿಯಲ್ ಆಗಿ ಎಕ್ಸ್ಕಲೇಟ್ ಆಗಿದ್ದು. ಇನ್ನೂ ಕೂಡ ನಡೀತಿದೆ ಇದು ಈ ವಾರ್. ಯಾಕೆ ರಷ್ಯಾ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತು ಅಂತಂದ್ರೆ, ಈ ಯುಕ್ರೇನ್ ಏನಿದೆಯಲ್ವಾ, ಈ ಯುಕ್ರೇನ್ ನಾನು ನ್ಯಾಟೋ ಸೇರ್ಬೇಕಂತ ಅನ್ಕೊಂಡಿತ್ತು. ನ್ಯಾಟೋ ಅಂತಂದ್ರೆ ಏನಂತಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ. ಇದೆಲ್ಲಾನು ಕೂಡ ಒಂದು ಯುರೋಪಿಯನ್ ಕಂಟ್ರಿ ಮತ್ತೆ US ಸೇರ್ಕೊಂಡು ಸ್ಟಾರ್ಟ್ ಮಾಡಿರೋ ಒಂದು ಆಕ್ಸೆಸ್ ಓಕೆನಾ. ಆಕ್ಸೆಸ್ ಅನ್ನೋದಕ್ಕಿಂತ ಒಂದು ಟ್ರೀಟಿ, ಒಂದು ಆರ್ಗನೈಸೇಷನ್ ತರ. ಇದರಲ್ಲಿ ಯಾವ ತರ ಇದೆ ಅಂತಂದ್ರೆ, ನೀವೇನಾದ್ರೂ ಆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಮೆಂಬರ್ ಆಗಿದ್ದು ನಿಮ್ಮ ಮೇಲೆ ಯಾವ್ದಾದ್ರು ಕಂಟ್ರಿ ಅಟ್ಯಾಕ್ ಮಾಡುತ್ತಂತಂದ್ರೆ, ಸೊ ಇನ್ನು ಉಳ್ಕಿದ್ ಬೇರೆ ಕಂಟ್ರಿಗಳೆಲ್ಲ ಇರ್ತಾವಲ್ವ, ಒಂದು 34 ರಿಂದ 35 ಕಂಟ್ರಿಗಳಿದಾವೆ. ಈ ಎಲ್ಲಾ ಕಂಟ್ರಿಗಳು ಕೂಡ ನನ್ನ ಮೇಲೆನೆ ಅಟ್ಯಾಕ್ ಆಗಿದೆ ಅಂತೇಳಿ, ಸೊ ಯಾವ ಕಂಟ್ರಿ ಮೇಲೆ ಬೇರೆ ಕಂಟ್ರಿ, ಯಾವ ನ್ಯಾಟೋ ಕಂಟ್ರಿ ಮೇಲೆ ಬೇರೆ ಕಂಟ್ರಿ ಅಟ್ಯಾಕ್ ಮಾಡಿರ್ತಲ್ವಾ, ಆ ಬೇರೆ ಕಂಟ್ರಿ ಎಲ್ಲರೂ ನನ್ನ ದುಶ್ಮನ್ ಅಂತ ಸೇರ್ಕೊಂಡು ಎಲ್ಲರೂ ಕೂಡ ಬೇರೆ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡ್ಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ, ಯಾರು ಕೂಡ ನ್ಯಾಟೋ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಪ್ರಯತ್ನನೇ ಪಡಲ್ಲ. ಸೊ ಇದೇ ಒಂದು ರೀಸನ್ ಇಟ್ಕೊಂಡ್ಬಿಟ್ಟು ಯುಕ್ರೇನ್ ಏನ್ ಮಾಡ್ತಿತ್ತು ಅಂತಂದ್ರೆ, ನಾನು ನ್ಯಾಟೋದ ಪಾರ್ಟ್ ಆಗ್ಬೇಕು ಅಂತ ಥಿಂಕ್ ಮಾಡ್ತಿತ್ತು. ಸೊ ಯುಕ್ರೇನ್ ಎಲ್ಲಿದೆ ಹೇಳಿ, ಯುಕ್ರೇನ್ ಎಲ್ಲಿದೆ ಅಂತಂದ್ರೆ ರಷ್ಯಾದ ಹತ್ರನೇ ಇದೆ. ಸೊ ರಷ್ಯಾಗೆ ಏನ್ ಫಿಯರ್ ಅಂತಂದ್ರೆ, ಈಗ ನಾಳೆ ಏನಾದ್ರು ಇದು ಯುಕ್ರೇನ್ ನ್ಯಾಟೋನ ಏನಾದ್ರು ಸೇರ್ಕೊಂಡ್ಬಿಟ್ರೆ ಇಂಡೈರೆಕ್ಟ್ ಆಗಿ ನನಗೆ ಥ್ರೆಟ್, ಇದು ನನ್ನ ಕಂಟ್ರಿ ಎಕ್ಸಿಸ್ಟೆನ್ಸ್ ಗೆ ಥ್ರೆಟ್ ಆಗುತ್ತೆ ಅಂತೇಳಿ. ಸೊ ಯುಕ್ರೇನ್ ನಾನು ನ್ಯಾಟೋ ಸೇರ್ತೀನಿ ಅಂದಾಗೆಲ್ಲಾನು ಕೂಡ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ನಿಜವಾಗ್ಲೂ ಎಸ್ಕಲೇಟ್ ಆಗಿದ್ದು ಯಾವಾಗ ಅಂತಂದ್ರೆ 2022ರಲ್ಲಿ. ಸೊ ಇದೇ ಮೇನ್ ಕಾರಣಕ್ಕೆ. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿರ್ಬೋದು ಏನಂತಂದ್ರೆ, ಯುಕ್ರೇನ್ಗೆ ಯಾರು ಸಪೋರ್ಟ್ ಇರುತ್ತೆ ಅಂತಂದ್ರೆ ವೆಸ್ಟರ್ನ್ ಕಂಟ್ರಿ ಮತ್ತೆ USA 100% ಸಪೋರ್ಟ್ ಇರುತ್ತೆ. ಸೊ ಈ ಸಪೋರ್ಟ್ ಇದ್ದಾಗ ಈ ರಷ್ಯಾದ್ದೇನೋ ಬೇರೆ ಕಂಟ್ರಿನಲ್ಲಿ ರಿಸರ್ವ್ಸ್ ಇರುತ್ತಲ್ವಾ, ರಷ್ಯಾ ರಿಸರ್ವ್ಸ್ ಅಂದ್ರೆ ನಾನು ನಿಮ್ಗೆ ಅವಾಗಲೇ ಹೇಳಿದೀನಿ ಏನಂತಂದ್ರೆ, ಗೋಲ್ಡ್ ಆಗಿರ್ಬೋದು. ಈ ಬೇರೆ ದೇಶಗಳು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಮ್ಮ ದೇಶ ಏನ್ ಮಾಡುತ್ತೆ ಅಂತಂದ್ರೆ, ಡಾಲರ್ ಅಲ್ಲಿ ದುಡ್ಡನ್ನ ಹಂಗೆ ಇಟ್ಕೊಂಡು ಕುತ್ಕೊಳ್ಳಲ್ಲ ರಿಸರ್ವ್ಸ್ ಅಂದ್ರೆ. ನಮ್ ದೇಶ ಏನ್ ಮಾಡುತ್ತೆ ಅಂತಂದ್ರೆ, US ಬಾಂಡ್ ಅಲ್ಲಿ ಆಗಿರ್ಬೋದು ಅಥವಾ ಗೋಲ್ಡ್ ಅಲ್ಲಿ ಆಗಿರ್ಬೋದು, ಯುರೋಪಿಯನ್ ಬಾಂಡ್ ಅಲ್ಲಿ ಆಗಿರ್ಬೋದು, ಬೇರೆ ದೇಶದ ಬಾಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡಿರುತ್ತೆ. ಅದೇ ರೀತಿನೇ ರಷ್ಯಾನು ಕೂಡ $300 ಬಿಲಿಯನ್ ತನ್ನ ದುಡ್ಡನ್ನ, ತನ್ನ ರಿಸರ್ವ್ಸ್ ಅನ್ನ, ತಾನು ಕಷ್ಟಪಟ್ಟು ದುಡಿದಿರೋ ಹಣವನ್ನ ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡಿರುತ್ತೆ. ಈ US ಕಂಟ್ರಿ, ಲೈಕ್ ಈ ವೆಸ್ಟರ್ನ್ ಕಂಟ್ರೀಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ, ಓ ನೀನ್ ರಷ್ಯಾ ಯುಕ್ರೇನ್ ವಿರುದ್ಧ ಯುದ್ಧ ಮಾಡ್ತಿದ್ಯಾ, ಸೊ ಅದಕ್ಕೇನೆ ನಾನು ನಿನ್ನ ಎಲ್ಲ ರಿಸರ್ವ್ಸ್ ಏನಿದೆಯಲ್ವಾ, $300 ಬಿಲಿಯನ್ ವರ್ತ್ ರಿಸರ್ವ್ಸ್ ಏನಿದೆಯಲ್ವಾ, ಇದನ್ನ ನಾನು ಫ್ರೀಸ್ ಮಾಡ್ತೀನಿ, ಇದನ್ನ ನೀನು ಯೂಸ್ ಮಾಡಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು $300 ಬಿಲಿಯನ್ ವರ್ತ್ ಈ ಡಾಲರ್ನ ಫ್ರೀಸ್ ಮಾಡ್ಬಿಡುತ್ತೆ. ಇದರಿಂದ ಬೇರೆ ದೇಶಗಳಿಗೆ ಏನು ಒಂದು ಇಂಡಿಕೇಶನ್ ಹೋಗುತ್ತೆ, ಏನೊಂದು ಭಯ ಹುಟ್ಟುತ್ತೆ ಅಂತಂದ್ರೆ, ನಾಳೆ ನಾನೇನಾದ್ರೂ US ವಿರುದ್ಧ ಏನಾದ್ರೂ ಒಂದು ಸಣ್ಣ ಆಕ್ಷನ್ ತಗೊಂಡ್ರು ಕೂಡ ನನ್ನ ದೇಶದ ಈ ರಿಸರ್ವ್ಸ್ನು ಕೂಡ US ಫ್ರೀಸ್ ಮಾಡಬಹುದು, ಈ ವೆಸ್ಟರ್ನ್ ಕಂಟ್ರೀಸ್ಗಳು ಫ್ರೀಸ್ ಮಾಡಬಹುದು ಅಂತೇಳಿ ಬೇರೆ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ, ಈ ಡಾಲರ್ ಇದೆಯಲ್ವಾ, ಡಾಲರ್ನ ರಿಸರ್ವ್ ಆಗಿ ಇಟ್ಕೊಳ್ಳೋ ಬದಲು ಗೋಲ್ಡ್ ನ ರಿಸರ್ವ್ ಆಗಿ ಜಾಸ್ತಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಇದರಿಂದಾನೇ ಈ ಸೆಂಟ್ರಲ್ ಬ್ಯಾಂಕ್ಗಳು ಎಲ್ಲಾನು ಕೂಡ ಈ ಗೋಲ್ಡ್ ನ ಜಾಸ್ತಿ ಪರ್ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದಾನೇ ಗೋಲ್ಡ್ ಪ್ರೈಸ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ವೈ ಗೋಲ್ಡ್ ವೆಂಟ್ 280% ಅಪ್ ಫ್ರಮ್ ಲಾಸ್ಟ್ 2 to 3 years.
ಇದೇ ಮೇನ್ ರೀಸನ್. ಓಕೆನಾ? ಸೊ ಈ ತರ ಹೋಗಿದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಈಗ ರೀಸೆಂಟ್ ಆಗಿ ಲಾಸ್ಟ್ 3-4 ತಿಂಗಳಿಂದ ನೀವು ಗ್ರಾಫ್ ಅಲ್ಲೂ ಕೂಡ ನೋಡ್ತಿರ್ಬೋದು. ಇಲ್ಲಿ ಗ್ರಾಫ್ ಅಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ. ರೀಸೆಂಟ್ ಆಗಿ ಇದು 20% ಕೆಳಗಡೆನೂ ಕೂಡ ಬಂದಿದೆ, 22% ಕೆಳಗಡೆ ಬಂದಿದೆ. ಸೊ ನಾನು ನಿಮಗೆ ಇಷ್ಟೊತ್ತನ 3-4 ರೀಸನ್, ಲೈಕ್ 3-4 ಹಿಸ್ಟ್ರಿನಲ್ಲಿ ಇನ್ಸ್ಟೆನ್ಸಸ್ ನ ತೋರಿಸಿದೆ. ಏನ್ ಇನ್ಸ್ಟೆನ್ಸ್ ನ ತೋರಿಸಿದೆ? ನೀವೇನಾದ್ರೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ನಾನು ನಿಮಗೆ ಹಿಸ್ಟ್ರಿಯ 4 ಇನ್ಸ್ಟೆನ್ಸಸ್ ನ ಹೇಳಿದೆ. ಒಂದು 1971 ಹೇಳಿದೆ, ಅದೇ ರೀತಿ US ಅಲ್ಲಿ ಜಾಸ್ತಿ ಇನ್ಫ್ಲೇಷನ್ ಆದಾಗ ಹೇಳಿದೆ, ಅದೇ ರೀತಿ IT ಬಬಲ್ ಆದಾಗ ಹೇಳಿದೆ, ಈಗ ಮತ್ತೆ ರಷ್ಯಾ ಯುಕ್ರೇನ್ ವಾರ್ ಆದಾಗ ಗೋಲ್ಡ್ ಮೇಲೆ ಹೋಯ್ತು ಅಂತ 4 ಹಿಸ್ಟ್ರಿನಲ್ಲಿರೋ ಇನ್ಸ್ಟೆನ್ಸಸ್ ನ ಹೇಳಿದ್ದೀನಿ. ಸೊ ಇದನ್ನ ನೋಡಿದ್ಮೇಲೆ ನಿಮಗೆ ಕನ್ಕ್ಲೂಷನ್ ಏನ್ ಬರ್ತಿದೆ ಏನಂತಂದ್ರೆ, ಯಾವಾಗ ಗ್ಲೋಬಲ್ ಅಲ್ಲಿ ಇನ್ಸ್ಟೆಬಿಲಿಟಿ ಇರುತ್ತೋ ಅವಾಗ ಗೋಲ್ಡ್ ಪ್ರೈಸ್ ಮೇಲೆ ಹೋಗುತ್ತೆ. ಈಗೇನೋ ಗೋಲ್ಡ್ ಪ್ರೈಸ್ ಕೆಳಗಡೆ ಬರಕ್ ಸ್ಟಾರ್ಟ್ ಆಗಿದೆ. ಇದು ಮತ್ತೆ ಯಾವಾಗ ಮೇಲೆ ಹೋಗುತ್ತೆ ಅಂತಂದ್ರೆ, ಗ್ಲೋಬಲ್ ಅಲ್ಲಿ ಯಾವಾಗ ಇನ್ಸ್ಟೆಬಿಲಿಟಿ ಇರುತ್ತೋ, ಗ್ಲೋಬಲ್ ಅಲ್ಲಿ ಮತ್ತೆ ಯಾವಾಗ ವಾರ್ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೋ, ಗ್ಲೋಬಲ್ ಅಲ್ಲಿ ಯಾವಾಗ ಮತ್ತೆ ಕೊರೋನಾ ತರ ಸಿಚುವೇಶನ್ ಬರುತ್ತೋ, ಗ್ಲೋಬಲ್ ಟ್ರೇಡ್ ಮತ್ತೆ ಯಾವಾಗ ಡಿಸ್ರಪ್ಟ್ ಆಗುತ್ತೋ, ಅವಾಗ ಮತ್ತೆ ಗೋಲ್ಡ್ ಪ್ರೈಸ್ ಮೇಲೆ ಹೋಗಕ್ ಸ್ಟಾರ್ಟ್ ಆಗುತ್ತೆ ಹೊರತು ಈಗೇನ್ ಕೆಳಗಡೆ ಬಂದಿದೆಯಲ್ಲ ಮತ್ತೆ ಒಂದೇ ಸರಿ ರಿವರ್ಸ್ ಯೂ ಟರ್ನ್ ತಗೊಂಡು ಮೇಲೆ ಹೋಗಲ್ಲ. ಸೊ ನೀವು ಕೂಡ ಲೈಕ್ ನಾನು ನಿಮಗೆ ಗ್ಲೋಬಲ್ ಅಲ್ಲಿ ಇನ್ಸ್ಟೆಬಿಲಿಟಿ ಬರಲಿ, ವಾರ್ಸ್ ಆಗ್ಲಿ ಅಂತ ಹೇಳ್ತಿಲ್ಲ, ಬಟ್ ಗೋಲ್ಡ್ ಯಾವಾಗ ಮೇಲೆ ಹೋಗುತ್ತೆ ಅಂತಂದ್ರೆ, ಪ್ರೈಮರಿಲಿ ಯಾವಾಗ ಜಗತ್ತಲ್ಲಿ ಇನ್ಸ್ಟೆಬಿಲಿಟಿ ಇರುತ್ತೋ ಅವಾಗ ಮೇಲೆ ಹೋಗುತ್ತೆ. ದಿಸ್ ಇಸ್ ದ ಫಸ್ಟ್ ರೀಸನ್. ಓಕೆನಾ? ಇನ್ನು ಎರಡನೇ ರೀಸನ್ ಏನಂತಂದ್ರೆ, ಗ್ಲೋಬಲ್ ಅಲ್ಲಿ ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರುತ್ತಲ್ವಾ, ಈಗ ಯೂಶಲಿ ಲೈಕ್ ನೀವು ನೋಡ್ತಿರ್ಬೋದು, ಈಗ ಕ್ರೂಡ್ ಆಯಿಲ್ ಪ್ರೈಸ್ ಎಲ್ಲ $130 ಟಚ್ ಆಗಿರೋದ್ರಿಂದ ಜಗತ್ತಿನಾದ್ಯಂತ ಈಗ ಸ್ವಲ್ಪ ಇನ್ಫ್ಲೇಷನ್ ಬರೋ ರೀತಿ ಕಾಣಿಸ್ತಿದೆ. 100% ಬರುತ್ತೆ ಅಂತ ಹೇಳ್ತಿಲ್ಲ, ಯಾಕಂತಂದ್ರೆ ಈಗ ಮತ್ತೆ ಇಸ್ರೇಲ್ ಮತ್ತೆ ಇರಾನ್ ಮತ್ತೆ ಅಮೆರಿಕ ಅವರು ಕೂಲ್ ಡೌನ್ ಆಗಿದೆ, ಸೀಸ್ ಫೈರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ 100% ನನಗೆ ನಂಬಿಕೆ ಇಲ್ಲ ಇದು ಸೀಸ್ ಫೈರ್ ಆಗಿದೆ ಅಂತ. ಬಟ್ 2 ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಶುರು ಆಗ್ಬೋದು. ಓಕೆನಾ? ಸೊ ಇದರಿಂದ ಏನಾಗಿತ್ತು ಅಂತಂದ್ರೆ, ರೀಸೆಂಟ್ ಆಗಿ ಕ್ರೂಡ್ ಆಯಿಲ್ ಪ್ರೈಸ್ $60-70 ಪರ್ ಬ್ಯಾರಲ್ ಇರೋದು $130 ಹೋಗಿತ್ತು. ಸೊ $130 ಆದ್ರೂ ಕೂಡ ಎಲ್ಲಾ ದೇಶಗಳು ಕೂಡ ಈ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಿದ್ರು. ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಕ್ರೂಡ್ ಆಯಿಲ್ ಪ್ರೈಸ್ ಅಲ್ಲಿ ಜಾಸ್ತಿ ಆಗಿದೆ ಅಂತಂದ್ರೆ ಅದನ್ನ ಎಲ್ಲ ಎಕಾನಮಿನಲ್ಲಿ ಪಾಸ್ ಡೌನ್ ಆಗುತ್ತೆ. ಪಾಸ್ ಡೌನ್ ಆದಾಗ ಏನಾಗುತ್ತೆ ಅಂತಂದ್ರೆ, ಇನ್ಫ್ಲೇಷನ್ ಆಟೋಮೆಟಿಕ್ ಆಗುತ್ತೆ. ಸೊ ಈ ಇನ್ಫ್ಲೇಷನ್ ಯಾವಾಗ ಜಾಸ್ತಿ ಇರುತ್ತಲ್ವಾ ಗ್ಲೋಬಲ್ ಲೆವೆಲ್ ಅಲ್ಲಿ, US ಅಲ್ಲಿ ಅಷ್ಟೇ ಅಲ್ಲ. ಓಕೆನಾ? US ಈಗ ನಾವು ಕಂಪ್ಲೀಟ್ಲಿ ಗ್ಲೋಬಲ್, ಈಗ ಏನು ಜಗತ್ತಿನ ಎಕಾನಮಿ ಏನಿದೆಯಲ್ವಾ, ಇದು ಗ್ಲೋಬಲೈಸ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಕೂಡ ಇಂಟರ್ ಕನೆಕ್ಟ್ ಆಗಿದೆ. ಯಾವುದೋ ಒಂದು ದೇಶದಲ್ಲಿ ಇನ್ಫ್ಲೇಷನ್ ಆಗ್ತಿದೆ ಅಂತಂದ್ರೆ ಇನ್ನೊಂದು ದೇಶಕ್ಕೆ ಅದರ ಎಫೆಕ್ಟ್ ಆಗೇ ಆಗುತ್ತೆ. ಯಾವಾಗ ಗ್ಲೋಬಲ್ ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರುತ್ತಲ್ವಾ ಅವಾಗ ಗೋಲ್ಡ್ ರಿಯಾಕ್ಟ್ ಮಾಡುತ್ತೆ. ದಿಸ್ ಇಸ್ ದ ಸೆಕೆಂಡ್ ಅಬ್ಸರ್ವೇಷನ್ ಯು ಶುಡ್ ನೀವು ಗಮನಿಸಲೇಬೇಕು. ಸೊ ಐ ಹೋಪ್ ನಿಮಗೆ ಬೇಸಿಕ್ ಆಗಿ. ಮತ್ತೆ ಇನ್ನೊಂದು ಮೂರನೇ ಇನ್ಸ್ಟೆನ್ಸ್ ಯಾವಾಗ ಅಂತಂದ್ರೆ, ಲೈಕ್ ಈಗ ಮಹಾಮಾರಿ ಅಂತ ಕಂಡೀಷನ್ಸ್ ಬರ್ತಾವಲ್ವಾ, ಹಿಂದೆ ಯಾವಾಗ ಪ್ಲೇಗ್ ಬಂದಿತ್ತು, ರೀಸೆಂಟ್ ಆಗಿ ಕೊರೋನಾ ಬಂದಿತ್ತು, ಈ ತರ ಸಿಚುವೇಶನ್ ಅಲ್ಲೂ ಕೂಡ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಸೇಫ್ ಹೇವನ್ ಅಂದ್ರೆ ಲೈಕ್ ಯಾವ್ದು ಸೇಫ್ ಇರುತ್ತಲ್ವಾ ಆ ತರ ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಸೇಫ್ ಅಂತ ಯಾವ್ದಾದ್ರು ಒಂದು ಇದೆ ಅಂತಂದ್ರೆ ಅದು ಗೋಲ್ಡ್. ಓಕೆನಾ? ಸೊ ಆ ತರ ಏನಾದ್ರು ಕಂಡೀಷನ್ ಇದೆಯಾ ಎಕಾನಮಿನಲ್ಲಿ, ಜಗತ್ತಲ್ಲಿ ಏನಾದ್ರು ಆ ತರ ಆಗ್ತಿದ್ಯಾ ಅಂತ ನೀವು ನೋಡಿ, ಅವಾಗ ನಿಮಗೆ ಒಂದು ಇಂಡಿಕೇಶನ್ ಬರುತ್ತೆ ಏನಂತಂದ್ರೆ, ನಾನು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಥವಾ ಬೇಡ ಅಂತ. ಐ ಹೋಪ್ ನಿಮಗೆ ಬೇಸಿಕ್ ಆಗಿ ಗೋಲ್ಡ್ ಯಾವಾಗ ಮೇಲೆ ಹೋಗುತ್ತೆ, ನಾನು ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಂತ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಈ ವಿಡಿಯೋ ಮೂಲಕ ನಿಮಗೆ ಇವತ್ತು ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳಕ್ ಬರ್ತಿಲ್ಲ. ನಾನು ಏನ್ ಹೇಳಕ್ ಬರ್ತಿದ್ದೀನಿ, ಈ ವಿಡಿಯೋದ ಮೇನ್ ಉದ್ದೇಶ ಏನಂತಂದ್ರೆ, ಹಿಸ್ಟ್ರಿನಲ್ಲಿ ಈ ತರ ಆಗಿತ್ತು, ಹಿಂದೆ ಇದೇ ರಿಪೀಟ್ ಆಗುತ್ತೆ ಅಂತ ಹೇಳಕ್ ಬರ್ತಿದ್ದೀನಿ ಅಷ್ಟೇ. ಓಕೆನಾ? ಯಾಕಂದ್ರೆ ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್. ನಾನು ನಿಮಗೆ ಅವಾಗ ಒಂದು ಇನ್ಸ್ಟೆನ್ಸ್ ಕೂಡ ತೋರಿಸ್ತೆ. ಏನಂತಂದ್ರೆ 1980ರಲ್ಲಿ US ಅಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಾದ್ಮೇಲೆ, ಜಗತ್ತಿನಾದ್ಯಂತ ಇನ್ಫ್ಲೇಷನ್ ಕಂಟ್ರೋಲ್ ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ನೆಕ್ಸ್ಟ್ 28 ವರ್ಷದವರೆಗೂ ಕೂಡ ಗೋಲ್ಡ್ ರಿಟರ್ನ್ ಕೊಡಲ್ಲ. ಸೊ ಈಗನೂ ಹಂಗೆ ಆಗ್ಬೋದಲ್ವಾ, ಮತ್ತೆ ಗ್ಲೋಬಲ್ ಎಲ್ಲ ಕ್ರೈಸಿಸ್ ಸಾರ್ಟ್ ಔಟ್ ಆಗ್ಬಿಟ್ಟು ಆರಾಮಾಗಿ ಗೋಲ್ಡ್ ಮೇಲೇನೆ ಹೋಗದೆ ಇರೋ ತರ ಆಗ್ಬೋದು. ಮತ್ತೆ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗ್ಬಿಟ್ಟು ಬೇರೆ ಅಸೆಟ್ ಕ್ಲಾಸ್ ಗಳಿಗೆ ಈ ದುಡ್ಡೆಲ್ಲ ಇನ್ಫ್ಲೋ ಕೂಡ ಆಗ್ಬೋದಲ್ವಾ. ಸೊ ದಟ್ಸ್ ವೈ ಲೈಕ್ ನಾನು ನಿಮಗೆ ಏನ್ ಹೇಳಕ್ ಬರ್ತಿದ್ದೀನಿ ಅಂತಂದ್ರೆ, ನೀವು ಆ ತರ ಸಿಚುವೇಶನ್ಸ್ ನ ಅಬ್ಸರ್ವ್ ಮಾಡಿ. ನಿಮ್ಗೆ ಯಾರೋ ಬಂದ್ಬಿಟ್ಟು ಇಲ್ಲಿ ಫೀಡ್ ಮಾಡಲ್ಲ, ಗೋಲ್ಡ್ ಮೇಲೆ ಹೋಗುತ್ತೆ ಅದ್ರಲ್ಲಿ ಇನ್ವೆಸ್ಟ್ ಮಾಡೋ ತಕ್ಷಣ ನೀವು ರಿಚ್ ಆಗೋದಿಲ್ಲ. ನಾನು ನಿಮಗೆ ಮೊದಲಿಂದಾನು ಹೇಳ್ತಿದ್ದೀನಿ, ಈಗಲೂ ಹೇಳ್ತೀನಿ, ಏನಂತಂದ್ರೆ ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ತರ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡ್ಬೇಕಂತಂದ್ರೆ ಸ್ವಲ್ಪ ಟೈಮ್ ನ ನೀವು ಇನ್ವೆಸ್ಟ್ ಮಾಡಲೇಬೇಕು. ಜಗತ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೇಬೇಕು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕಾರಣ ಏನಂತಂದ್ರೆ, ಗೋಲ್ಡ್ ಈಗ ಮೇಲೆ ಹೋಗದೆ ಇರೋಕೆ ಅಂತಂದ್ರೆ, ನಾನು ನಿಮಗೆ ಮೊದಲೇನೆ ಹೇಳ್ದೆ ಏನಂತಂದ್ರೆ, ಗೋಲ್ಡ್ ಇಸ್ ಅನ್ಪ್ರೊಡಕ್ಟಿವ್ ಅಸೆಟ್. ಇದರಲ್ಲಿ ನಿಮಗೆ ಯಾವುದೇ ರೆಂಟಲ್ ಇನ್ಕಮ್ ಬರಲ್ಲ, ರೆಗ್ಯುಲರ್ ಇನ್ಕಮ್ ಬರಲ್ಲ. ಸೊ ಈಗ ಏನಾಗ್ತಿದೆ ಅಂತಂದ್ರೆ, ಸ್ವಲ್ಪ ನೀವು ನೋಡ್ತಿರ್ಬೋದು ಏನಂತಂದ್ರೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಿರೋದ್ರಿಂದ, ಯಾಕಂದ್ರೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ವಾರ್ ಆಗ್ತಿರೋದ್ರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಯಿತು. ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದ್ರಿಂದ ಏನಾಯ್ತು ಅಂತಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಯಾವಾಗ ಜಾಸ್ತಿ ಆಗುತ್ತಲ್ವಾ ಅವಾಗ ಸೆಂಟ್ರಲ್ ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡಲ್ಲ. ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡದೇ ಇರೋವಾಗ ಏನಾಗುತ್ತೆ ಅಂತಂದ್ರೆ, ಈ ಬೇರೆ ದೇಶಗಳು ಬಾಂಡ್ಸ್ ನ ಇಶ್ಯೂ ಮಾಡ್ತಾವಲ್ವಾ, ಆ ಬಾಂಡ್ ನ ಈಲ್ಡ್ ಜಾಸ್ತಿ ಆಗುತ್ತೆ. ಈ ಬಾಂಡ್ ಬಗ್ಗೆ ನಾನು ನಿಮಗೆ ಡೆಡಿಕೇಟೆಡ್ ಆಗಿನೇ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಬಾಂಡ್ ನ ಯಾಕೆ ಗವರ್ಮೆಂಟ್ ಗಳು ಇಶ್ಯೂ ಮಾಡ್ತಾವ ಅಂತಂದ್ರೆ, ಈಗ ಗವರ್ಮೆಂಟ್ 108 ಕೆಲಸ
ಮಾಡಬೇಕಿರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಿರುತ್ತೆ, ಹೆಲ್ತ್ ಕೇರ್ ಡೆವಲಪ್ ಮಾಡಬೇಕಿರುತ್ತೆ, ಎಜುಕೇಶನ್ ಕೊಡಬೇಕಾಗಿರುತ್ತೆ. ಸೊ ಇದಕ್ಕೆಲ್ಲ ದುಡ್ಡು ಬೇಕಲ್ವಾ ಗೌರ್ಮೆಂಟ್ಗೆ ಮೇನ್ ಆಗಿ ದುಡ್ಡು ಯಾವ್ದರಿಂದ ಬರುತ್ತೆ ಹೇಳಿ? ಯಾವ್ದರಿಂದ ಅಂತಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಿಂದ ದುಡ್ಡು ಬರುತ್ತೆ. ಬಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರು ಕೂಡ ಇನ್ನೂ ಸ್ವಲ್ಪ ದುಡ್ಡು ಕಡಿಮೆ ಬೀಳುತ್ತೆ. ಈ ಇನ್ನೂ ಸ್ವಲ್ಪ ದುಡ್ಡು ಕಡಿಮೆ ಬೀಳುತ್ತಲ್ವಾ, ಇದನ್ನ ಹೆಂಗೆ ಅವರು ತಗೊಳ್ತಾರೆ ಅಂತಂದ್ರೆ ದುಡ್ಡನ್ನ ಈ ತರ ಬಾಂಡ್ ಇಶ್ಯೂ ಮಾಡ್ತಾರೆ. ಬಾಂಡ್ ಇಶ್ಯೂ ಮಾಡೋದಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಒಂಥರ ಅವ್ರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದ್ರ ಬದಲಾಗಿ ಅವ್ರು ನಿಮ್ ಕಡೆಯಿಂದ ದುಡ್ಡು ಇಸ್ಕೊಂಡ್ಬಿಟ್ಟು ಅದಕ್ಕೆ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ. ಸೊ ಇಂಟ್ರೆಸ್ಟ್ ಏನಿದೆಯಲ್ವಾ, ಇದನ್ನೇ ಈಲ್ಡ್ ಅಂತೇಳಿ ಕರೀತಾರೆ. ಓಕೆನಾ? ಈಗ ಈಲ್ಡ್ ಜಗತ್ತಿನಾದ್ಯಂತ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ. ಈಲ್ಡ್ ಯಾವಾಗ ಇನ್ಕ್ರೀಸ್ ಆಗುತ್ತಲ್ವಾ, ಸೊ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಬೇರೆ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ಬದಲು ದುಡ್ಡನ್ನೆಲ್ಲ ತಗೊಂಡೋಗ್ಬಿಟ್ಟು US ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. US ಬಾಂಡ್ ಅಲ್ಲಿ ಅಷ್ಟೇ ಅಲ್ಲ, ಬಟ್ ಪ್ರಿಡಾಮಿನೆಂಟ್ಲಿ ಎಲ್ಲಾ ಬಾಂಡ್ಸ್ ಕೂಡ ಜಾಸ್ತಿ ಬಾಂಡ್ ಮಾರ್ಕೆಟ್ ದೊಡ್ಡದಾಗಿರೋದು ಎಲ್ಲಿ ಅಂತಂದ್ರೆ US ಅಲ್ಲಿ. ಓಕೆನಾ? ಸೊ ಎಲ್ಲರೂ ಕೂಡ ಹೋಗ್ಬಿಟ್ಟು US ಬಾಂಡ್ ನ ಪರ್ಚೇಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ದುಡ್ಡಂತೂ ಲಿಮಿಟೆಡ್ ಇರುತ್ತಾ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು ಗೋಲ್ಡ್ ನ ಸೆಲ್ ಮಾಡ್ತಾರೆ, ಹೋಗ್ಬಿಟ್ಟು US ಬಾಂಡ್ ನ ಬೈ ಮಾಡ್ತಾರೆ. ಅದೇ ರೀತಿನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು ಸ್ಟಾಕ್ಸ್ ನ ಸೆಲ್ ಮಾಡ್ತಾರೆ, US ಬಾಂಡ್ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ US ಡಾಲರ್ ಏನಿದೆಯಲ್ವಾ, ಇದು ಜಗತ್ತಿನ ರಿಸರ್ವ್ ಆಗಿರೋದ್ರಿಂದ ಸೊ US ಡಿಫಾಲ್ಟ್ ಮಾಡೋ ಚಾನ್ಸ್ ಕಡಿಮೆ ಇದೆ. ನಿಮಗೆ ಮತ್ತೆ ಗೊತ್ತಿರಬಹುದು ಏನಂತಂದ್ರೆ US ಡೆಟ್ ಆಲ್ಮೋಸ್ಟ್ ಈಗ $40 ಟ್ರಿಲಿಯನ್ ಟಚ್ ಆಗ್ತಿದೆ. ಸೊ ಅವರು ಡೆಟ್ ಸರ್ವಿಸಿಂಗ್ ಮಾಡಕ್ಕೆ ಅಂದ್ರೆ ಈ ತರ ಇಂಟ್ರೆಸ್ಟ್ ಕೊಡೋದಕ್ಕೆ ಪ್ರತಿ ವರ್ಷ ಅವರಿಗೆ $1 ಟ್ರಿಲಿಯನ್ ಗಿಂತ ಜಾಸ್ತಿ ದುಡ್ಡು ಬೇಕು. ಸೊ $1 ಟ್ರಿಲಿಯನ್ ಎಲ್ಲಿಂದ ತರ್ತಾರೆ ಅಂತಂದ್ರೆ ನ್ಯೂ ಬಾಂಡ್ ನ ಇಶ್ಯೂ ಮಾಡ್ತಾರೆ US ಗವರ್ಮೆಂಟ್. ನ್ಯೂ ಬಾಂಡ್ ನ ಇಶ್ಯೂ ಮಾಡೋದ್ರಿಂದ ಅದ್ರ ಈಲ್ಡ್ ಜಾಸ್ತಿ ಇರುತ್ತಲ್ವಾ ಈಗ. ಸೊ ಎಲ್ಲರೂ ಕೂಡ US ಬಾಂಡ್ ನ ಪರ್ಚೇಸ್ ಮಾಡೋದ್ರಿಂದ ಬೇರೆ ಅಸೆಟ್ ಕ್ಲಾಸ್ ನ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ರೀತಿನೇ ಗೋಲ್ಡ್ ಕೂಡ ಸೆಲ್ ಮಾಡಬಹುದು ಅಂತ ಒಂದು ಪ್ರೆಡಿಕ್ಷನ್ ಇದೆ. ಯಾಕಂತಂದ್ರೆ ಗೋಲ್ಡ್ ಗೆ 20% ಕೆಳಗಡೆ ಬರುತ್ತೆ ಅಂತಂದ್ರೆ ನೀವು ಸೆಲ್ ಮಾಡೋದ್ರಿಂದ ಇದು ಅಷ್ಟು ಕೆಳಗಡೆ ಬರಲ್ಲ. ಓಕೆನಾ? ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಸೆಂಟ್ರಲ್ ಬ್ಯಾಂಕ್ಗಳು ಇವರೇ ಸೆಲ್ ಮಾಡುತ್ತಿರೋದ್ರಿಂದ ಈ ತರ ಕೆಳಗಡೆ ಬರುತ್ತಿರುತ್ತೆ. ಬಟ್ ರೀಸೆಂಟ್ ಆಗಿ ರಿಪೋರ್ಟ್ಸ್ ಕೂಡ ಇದಾವೆ ಏನಂತಂದ್ರೆ ಈ ಸೆಂಟ್ರಲ್ ಬ್ಯಾಂಕ್ಗಳು ಏನ್ ಸೆಲ್ ಮಾಡ್ತಿಲ್ಲ, ಬಟ್ ಬೇರೆ ಬೇರೆ ಇನ್ವೆಸ್ಟರ್ಸ್ ಸೆಲ್ ಮಾಡ್ತಿದ್ದಾರೆ ಅಂತ. ಸೊ ಈ ಕಾರಣದಿಂದನೂ ಕೂಡ ಗೋಲ್ಡ್ ಸ್ವಲ್ಪ ಇನ್ನು ಪ್ರಿಡಾಮಿನೆಂಟ್ ಟೈಮ್ ವರ್ಗು ನೆಕ್ಸ್ಟ್ 2 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಸೊ ಮೇಲ್ ಹೋಗೋ ಚಾನ್ಸಸ್ಗಳು ನನಗೆ ಕಾಣ್ತಿಲ್ಲ. ಬಟ್ ನನಗೆ ಕಾಣ್ತಿಲ್ಲ ಅಂದ ತಕ್ಷಣ ನಿಮಗೆ ಕಾಣಬಾರ್ದು ಅಂತ ಏನಿಲ್ಲ. ಯಾಕಂತಂದ್ರೆ ಲೈಕ್ ಐ ಹ್ಯಾವ್ ಅ ಲಿಮಿಟೆಡ್ ನಾಲೆಜ್. ಈ ಗೋಲ್ಡ್ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಕಲೆಕ್ಟಿವ್ ರೆಸ್ಪಾನ್ಸ್ ಮೇಲೆ, ಕಲೆಕ್ಟಿವ್ ಆಕ್ಷನ್ಸ್ ಮೇಲೆ ಗೋಲ್ಡ್ ಮೇಲೆ ಕೆಳಗಡೆ ಹೋಗುತ್ತೆ. ನಾನ್ ಥಿಂಕ್ ಮಾಡೋದ್ರಿಂದ ಇದು ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೋ ಅಂತ ಇಲ್ಲ. ನಾನು ನಿಮಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಕೊಡ್ತಿಲ್ಲ, ಈ ತರ ಇದೆ ಅಂತ ತಿಳಿಸಿ ಹೇಳ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಗೋಲ್ಡ್ ನ ಮೇಲ್ ಹೋಗುತ್ತಾ ಅಥವಾ ಕೆಳಗಡೆ ಬರುತ್ತಾ ಅಂತ ಒಂದು ಸಿಂಪಲ್ ಆಗಿ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಮತ್ತೆ ನಿಮ್ಗೆ ಏನಾದ್ರು ಸಜೆಷನ್ ಕೊಡೋದಿದ್ರೆ ಅಥವಾ ವಿಡಿಯೋ ಲಾಂಗ್ ಆಯ್ತು, ವಿಡಿಯೋ ಇನ್ನು ಶಾರ್ಟ್ ಆಗಬೇಕಿತ್ತು, ಎಕ್ಸ್ಪ್ಲೇನ್ ಮಾಡೋ ರೀತಿ ಆಗಿರ್ಬೋದು, ನೆಕ್ಸ್ಟ್ ಟಾಪಿಕ್ ಆಗಿರ್ಬೋದು, ಏನೇ ನಿಮಗೆ ಸಜೆಷನ್ ಕೊಡೋದಿದ್ರು ಕೂಡ ಫೀಲ್ ಫ್ರೀ ಟು ಕಮೆಂಟ್ ಬಿಲೋ ಅಂಡ್ ಐ ಆಮ್ ವೆರಿ ಹ್ಯಾಪಿ ಟು ರೀಡ್ ಅಂಡ್ ಟೇಕ್ ಆಲ್ ಯುವರ್ ಸಜೆಷನ್ಸ್ ಅಂಡ್ ಇಂಪ್ರೂವ್ ಮೈ ಕಾಂಟೆಂಟ್. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.